ಲಾ 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 ಲಾ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಪಾದಪದ್ಮೇ ತಯೋರ್ ಶ್ರುತ್ವಾ ಪ್ರಣಮಾಮಿ. ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರತ್ನಾಟ್ಯಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳು. ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ನಮಸ್ಕಾರ. ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ನಾನು ಹೇಳಿದ ನಿಜ, ಪ್ರಯಾರಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ಯಾವಾಗಲೂ, ಯಾಕೆಂದ್ರೆ ನಾನು ಇಂಜಿನಿಯರು. ಬೇರೆ ಯಾರು ಅಣ್ಣ ಅಂತ ಕರೆಯೋಕ್ಕಿಂತಲೂ ಇಂಜಿನಿಯರಿಂಗ್ ಹುಡುಗರು ಅಣ್ಣ ಅಂತ ಕರೆದಾಗ ಬಹಳ ಖುಷಿ ಆಗುತ್ತೆ. ಬಿಕಾಸ್ ನಾನು ಸೀನಿಯರ್ ನಿಮಗೆ ನಾನು ಅಫ್ಕೋರ್ಸ್ ನನ್ನ ತಮ್ಮಂದ್ರ ಜೊತೆ ಮಾತನಾಡುವಾಗ ಏನೇನು ಹೇಳ್ಬೋದು ಅವೆಲ್ಲವನ್ನೂ ಹೇಳಲಿಕ್ಕೆ ಸಿಗುವಂತ ಅವಕಾಶ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾತ್ರ ಆಗಿದ್ರಿಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕರೆದಾಗ ಹೇಗಾದ್ರೂ ಮಾಡಿ ಸಮಯವನ್ನು ಸೆಟ್ ಮಾಡ್ಕೊಂಡು ಹೇಳೋದು ಮಾಡಿ ಹೋಗಿ ಬರ್ತೀನಿ ಒಂದ್ಸಲ. ಯಾಕೆಂದ್ರೆ ಎರಡನೇದು ಒಂದಿದೆ, ಅದೇನು ಅಂದ್ರೆ ಇವತ್ತಿನ ಪೀಳಿಗೆ ಏನ್ ಯೋಚನೆ ಮಾಡ್ತಿದೆ ಅಂತ ಗೊತ್ತಾಗೋದೇ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗ, ಇಲ್ಲದೆ ಹೋದ್ರೆ ಗೊತ್ತಾಗಲ್ಲ ಅಂತ. ಇಂಜಿನಿಯರಿಂಗ್ ಅಂತಂದ್ರೆ ನಾನು ಓದೋ ಕಾಲದಿಂದಲೂ ನಮ್ಗೆ ಏನಿದೆ ಅಂತಂದ್ರೆ ಏನಾದ್ರೂ ಹೊಸದನ್ನು ಮಾಡುವಂತವ್ರು ಇಂಜಿನಿಯರ್ಸ್, ಡಾಕ್ಟರ್ಸ್ ಹೊಸದನ್ನು ಮಾಡಬಾರ್ದು. ಯಾವ ಅವರು ತುಂಬಾ ಹೊಸದಕ್ಕೆ ಪ್ರಯಾಸ ಪಟ್ಟರೆ ಸಮಾಜ ನರಳುತ್ತೆ, ಆದ್ರೆ ಇಂಜಿನಿಯರ್ಸ್ ಹಳೆಯದನ್ನೇ ಮಾಡ್ತಿದ್ರೆ ಸಮಾಜ ನರಳುತ್ತೆ. ಗೊತ್ತಾಯ್ತು ನಾನು ಏನ್ ಹೇಳ್ತಿದ್ದೀನಿ ಅಂತ. ನೀವು ಯಾವ್ದೋ ಕಾಲೇಜಿಂದ ಒಂದು ಪ್ರಾಜೆಕ್ಟ್ ತಗೊಂಡ್ಬಂದು ಸಬ್ಮಿಟ್ ಮಾಡಿದ್ರೆ ಸಮಾಜ ನರಳದೆ. 4 ವರ್ಷಗಳ ಕಾಲ ನೀವು ಒದ್ದಾಡಿ ಯಾವ್ದೋ ಕಾಲೇಜಿಂದ ಪ್ರಾಜೆಕ್ಟ್ ಅನ್ನು ಸಬ್ಮಿಟ್ ಮಾಡಿದ್ರೆ ಮಜಾ ಏನಿದೆ, ಹೊಸತೇನಾದ್ರೂ ಮಾಡ್ಲೇಬೇಕು ಅಂತ. ಹೊಸತನ್ನ ಮಾಡೋದು ಮಾತ್ರ ಇಂಜಿನಿಯರ್. ನಾನು ಪ್ರತಿ ಇಂಜಿನಿಯರಿಂಗ್ ಕಾಲೇಜ್ ಇದ್ದಾಗ ನೆನಪಿಸ್ಕೊಳ್ತೀನಿ. ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನಾವು ಫೈನಲ್ ಇಯರಿಗೆ ಬಂದಾಗ, ಫೈನಲ್ ಇಯರ್ ಒಂದು ಸ್ವಲ್ಪ ದಿಮಾಗ್ ಜಾಸ್ತಿ ಇದೆ. ಮುಂದಿರೋರೆಲ್ಲ ಫೈನಲ್ ಇಯರ್ ಸರ್ ಹಾಗೇನಿಲ್ಲ, ವೆರಿ ಗುಡ್ ಫೈನ್. ಫೈನಲ್ ಇಯರ್ ಸ್ವಲ್ಪ ದಿಮಾಗ್ ಜಾಸ್ತಿ, ನಮಗೂ ಸ್ವಲ್ಪ ದಿಮಾಕು. ಟಿ ಶರ್ಟ್ಸ್ ಎಲ್ಲ ಮಾಡ್ಕೊಂಡು ಹಾಕೊಂಡು ತಿರುಗಾಡೋದು, ನಮ್ಮ ಇದನ್ನ ಪ್ರೂವ್ ಮಾಡೋದು ಇವೆಲ್ಲ ನಡೀತಿತ್ತಲ್ಲ. ನಾವು ಎವ್ರಿ ಡೇ ನನ್ನ ಕಾಲೇಜಿಂದ ಒಂದು ಕ್ಯಾಂಟೀನ್ಗೆ ಊಟಕ್ಕೆ ಹೋಗ್ತಾ ಇದ್ವಿ. ಟಿ ಶರ್ಟ್ ಹಾಕೊಂಡು ಒಂದು 8 ಜನ ಟಿ ಶರ್ಟ್ ಹಾಕೊಂಡು ಫುಲ್ ಹೋಟ್ಲಲ್ಲಿ ಗಲಾಟೆ ಮಾಡ್ತಾ ಚೆನ್ನಾಗಿ ಊಟ ಮಾಡ್ತಿರ್ಬೇಕಾದ್ರೆ ಟಿ ಶರ್ಟ್ ಮೇಲೆ ಬರೆದಿತ್ತು ಇಂಜಿನಿಯರ್ಸ್ ಕ್ಯಾನ್ ಮೂವ್ ದ ವರ್ಲ್ಡ್ ಅಂತ ಬಂದು. ಅದನ್ನ ನೋಡಿದ ಓನರ್, ಸ್ವಲ್ಪ ವಯಸ್ಸಾದವರು, ಸ್ವಲ್ಪ ಹುಷಾರಾಗಿ ಅಂದ್ರು. ನಂಗೆ ಗೊತ್ತಾಗಲಿಲ್ಲ ಏನು ಅಂತ ಕೇಳಿದೆ ನಾನು. ತುಂಬಾ ಮೂವ್ ಮಾಡಬೇಡಿ, ಸಮುದ್ರ ಉಂಟು ಮತ್ತೆ ಸಮುದ್ರ. ಒಬ್ಬ ವಯಸ್ಸಾದ ಪುಣ್ಯಾತ್ಮ ನಮ್ಮ ದಿಮಾಕನ್ನು ಹೆಂಗ್ ಟ್ಯೂನ್ ಮಾಡಿದ್ರು ಅಂತಂದ್ರೆ ನನಗಾಗ ಅನ್ನೋದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಇದನ್ನೇನಂದ್ರೆ ಬಹಳ ಕಷ್ಟ ಅಂತ. ಆದ್ರೆ ಹೊಸತನ್ನ ಆಲೋಚನೆ ಮಾಡದೇ ಇರೋರನ್ನ ಇಂಜಿನಿಯರ್ ಅಂತ ಕರೀಲಿಕ್ಕೂ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಇಂಜಿನಿಯರಿಂಗ್ ಯಾವಾಗ್ಲೂ ಆ ಒಂದು ತುಡಿತವನ್ನು ಹುಟ್ಟು ಹಾಕ್ಲಿಲ್ಲ ಅಂತಂದ್ರೆ, ನಾನು ಏನಿದೆಯೋ ಅದನ್ನ ಬಿಟ್ಟು ಆಲೋಚನೆ ಮಾಡ್ತೀನಿ, ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡ್ತೀನಿ ಅಂತ ಏನಾದ್ರೂ ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ ಆತ ಒಬ್ಬ ಇಂಜಿನಿಯರ್ ಅಲ್ಲ. ಈ ದೇಶದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ಜಾಸ್ತಿ ಆದ್ಮೇಲೆ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಪ್ರೋಟೋಟೈಪ್ಗಳು ಸೃಷ್ಟಿ ಮಾಡೋದು ಜಾಸ್ತಿ ಆಗಿದೆ. ಪುಸ್ತಕದಲ್ಲಿ ಏನಿದೆಯೋ ಅದನ್ನ ಬೈಹರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರೆ ಸಾಕು ಅಂತ ನೆನ್ಪಿಟ್ಕೊಳ್ಳಿ ಮಿತ್ರರೇ. ಜಗತ್ನಲ್ಲಿ ಬಹುಶಃ ನನಗನ್ಸುತ್ತೆ ನಾವು ಬಿಟ್ರೆ ಅಥವಾ ಮುಂದುವರಿದ ಯಾವುದೇ ರಾಷ್ಟ್ರಗಳು ಕೂಡ ಈ ತರದ ಕಲ್ಪನೆಯ ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡಲ್ಲ. ನಮ್ಮ ಕಲ್ಪನೆ ಹೇಗಿದೆ ಅಂತಂದ್ರೆ, ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಎಷ್ಟು ಅನ್ನೋದನ್ನೇ ನೋಡ್ತೀವಿ ಅಂತ. ಈಗಲೂ
ಆದ್ರೆ ಎಕ್ಸಾಮಿನೇಷನ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದುಕೊಂಡು ಜೀವನದಲ್ಲಿ ಒಂದೇ ಒಂದು ಪೇಟೆಂಟ್ ಅನ್ನು ತನ್ನದಾಗಿಸಿಕೊಳ್ಳದ ವ್ಯಕ್ತಿ ಇಟ್ಟುಕೊಂಡಾದ್ರೂ ಏನ್ ಮಾಡ್ಬೇಕು ಅಂತ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಇಂಜಿನಿಯರ್ಗಳಿಗೆ ಎಷ್ಟು ಪೇಟೆಂಟ್ ಇದೆ ಅಂತ ಲೆಕ್ಕ ಹಾಕ್ತಿರುವಾಗ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೋಡ್ತಿದ್ದೀವಿ. ಅಂಡ್ ಯು ನೋ ಹೌ ದ ಮಾರ್ಕ್ಸ್ ಆರ್ ಕಮಿಂಗ್. ಇಂಟರ್ನಲ್ಸ್ ಮಾರ್ಕ್ಸ್ ಸ್ವಲ್ಪ ಬರುತ್ತೆ, ಆಮೇಲೆ ಎಕ್ಸ್ಟರ್ನಲ್ ಸ್ವಲ್ಪ ಬಯೋಟ್ ಮಾಡಿದ್ರೆ ಪ್ರೊಡ್ಯೂಸ್ ಮಾಡಿ ಬಂದ್ಬಿಡ್ತೀವಿ, ಮುಗಿದೋಯ್ತು ಅಂತ. ಯಾವ್ದಾದ್ರು ಒಂದು ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಬಂದ್ಬಿಟ್ರೆ ನಮ್ಮ ಕಥೆಯೇ ಗೋಚ. ನಾನು ಪದೇ ಪದೇ ಹೇಳ್ಕೊಳ್ತೀನಿ, ಮೇ ಬಿ ದಿಸ್ ಇಸ್ ರಿಪೀಟಿಂಗ್, ಆದ್ರೆ ನಾನು ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು. ಆಲೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಪ್ರೊಫೆಸರ್ BM ಹೆಗ್ಡೆ ಅವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗಿದೆ. ಪ್ರೊಫೆಸರ್ BM ಹೆಗ್ಡೆ ಅವರು ನಂಗೆ ಮಾತಾಡ್ತಾ ಒಂದ್ಸಲ ಹೇಳಿದ್ರು, ಚಕ್ರವರ್ತಿ ಐ ಹ್ಯಾವ್ ನ್ಯೂ ಕೈಂಡ್ ಆಫ್ ಎಜುಕೇಶನ್ ಸ್ಕೀಮ್ ಅಂತ. ನಾನು ಕೇಳಿದೆ ಏನು ಅಂತ. ನಾನು ಇಂಜಿನಿಯರಿಂಗ್ ಅಲ್ವಾ. ಅವ್ರು ತಕ್ಷಣ ಹೇಳಿದ್ರು, ಇಂಜಿನಿಯರಿಂಗ್ ಕಾಲೇಜ್ಗೆ ಇನ್ಮೇಲೆ ಎಕ್ಸಾಮಿನೇಷನ್ಗೆ ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ಹೋಗ್ಬೋದು ಅಂತ ರೂಲ್ಸ್ ತರಬೇಕು ಅಂತಿದ್ದೀನಿ ನಾನು. ಸರ್ ಬೇಗ ತರಿಸಿ ಇದನ್ನ, ನಾನು ಇಂಜಿನಿಯರ್ ಓದ್ತಿದ್ದೆ ಆಗ, ಬೇಗ ನೀವು ಸರ್ಕಾರಕ್ಕೆ ಇದನ್ನ ಮುಂದಿಡಿ, ಸರ್ಕಾರ ಒಪ್ಕೊಳ್ಳಿ ಅಂತ. ಬಟ್ ಯಾಕೋ ಡೌಟ್ ಬಂತು ನನಗೆ, ಇಷ್ಟು ಸಲೀಸ್ ಇರಲ್ವಲ್ಲ, ಏನೋ ಇರ್ಬೇಕಲ್ಲ ಇದರಲ್ಲಿ ಅಂತ. ನಾನು ಕೇಳಿದೆ ಏನು ವಿಶೇಷ ಇದರಲ್ಲಿ ಅಂತ. ಅವ್ರು ಕೇಳಿದ್ರು ಟೆಕ್ಸ್ಟ್ ಬುಕ್ ತಗೊಂಡು ಹೋಗ್ಲಿ, ಆದ್ರೆ ಪ್ರಶ್ನೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಇಲ್ಲ ಅದಕ್ಕೆ. ನಾನು ಕೇಳಿದೆ ಹೆಂಗೆ ಅಂತ. ಬಹಳ ಚೆನ್ನಾಗಿ ಹೇಳಿದ್ರು. ನನ್ಗೆ ಇವತ್ತಿಗೂ ನೆನಪಾಗುತ್ತೆ. ನಾನು ಮೊನ್ನೆ ಕೈಗಾ ಪ್ರಾಜೆಕ್ಟಿಗೆ ಹೋದಾಗ ಅಲ್ಲಿನ ಸ್ಟೇಷನ್ ಹೆಡ್ ಜೊತೆಗೆ ಇದನ್ನ ಮಾತಾಡ್ತಾ ಹೇಳ್ತಿದ್ದೆ ನಾನು. BM ಹೆಗ್ಡೆ ಅವರು ಏನ್ ಹೇಳಿದ್ರು, ಇದು ಹೇಗೆ ಅಪ್ಲೈ ಆಗುತ್ತೆ ಅಂತ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಕರ್ನಾಟಕದಲ್ಲಿ ನ್ಯೂಕ್ಲಿಯರ್ ಪವರ್ ಜನರೇಷನ್ ನಡೆಯುವಂತ ಕೈಗಾ ಪ್ರಾಜೆಕ್ಟ್ ಇದೆ. ಅವ ಸಿವಿಲ್ ಇಂಜಿನಿಯರ್ಗೆ ಒಂದು ಚಾಲೆಂಜ್ ಕೊಡೋದು. ಆ ಚಾಲೆಂಜ್ ಏನು ಅಂತಂದ್ರೆ, ಒಂದು ಟ್ರಕ್ ಲೋಡ್ ಆಫ್ ರಾ ಮೆಟೀರಿಯಲ್ ಬಂದಿದೆ. ಟ್ರಕ್ ತುಂಬಾ ದೊಡ್ಡದ್ದು, ಅದು ನಾರ್ಮಲ್ ಟ್ರಕ್ಗಿಂತ 4 ಪಟ್ಟು ದೊಡ್ಡದಾಗಿರುವಂತದ್ದು. ರಾ ಮೆಟೀರಿಯಲ್ ತಗೊಂಡು ಬಂದಿದೆ. ಅಲ್ಲಿ ಕಾಳಿ ನದಿಗೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ದಾಟಿದ್ರೆ ಕೈಗಾ ಪ್ರಾಜೆಕ್ಟ್ಗೆ ಹೋಗ್ತಾನ. ಆದ್ರೆ ಇವನು ಬರೋ ಸಮಯಕ್ಕೆ ಸರಿಯಾಗಿ ಕಾಳಿ ಬ್ರಿಡ್ಜ್ ಮುರಿದು ಬಿತ್ತು. ಈಗ ಇವನು ವಾಪಸ್ ಸುತ್ತಾಕೊಂಡು ಬಂದ್ರೆ ಇನ್ನು 4-4.5 ತಿಂಗಳು ಬೇಕು. ಅಷ್ಟೊತ್ತಿಗೆ ಶಟ್ ಡೌನ್ ಆಗ್ಬಿಡುತ್ತೆ ಸಿಸ್ಟಮ್, ಟೋಟಲ್ ಸಿಸ್ಟಮ್ ಮುಚ್ಚೋಗ್ಬಿಡುತ್ತೆ. ಅದಕ್ಕೆ ಒಂದು ಇಲ್ಲಿಂದಾನೇ ಹೋಗ್ಬೇಕು. ನೀನೊಬ್ಬ ಇಂಜಿನಿಯರ್, ಯಾವ್ಯಾವ ಮೆಟೀರಿಯಲ್ ಸುತ್ತಮುತ್ತ ಸಿಗುತ್ತೋ ಬಳಸು. ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಲ್ಲ ಫಾರ್ಮುಲಾ ಯೂಸ್ ಮಾಡು. ನಿನ್ ಟೆಕ್ಸ್ಟ್ ಬುಕ್ ಅಲ್ಲಿರೋ ಫಾರ್ಮುಲಾ ಬಯಟ್ ಮಾಡ್ಲಿಕ್ಕೆ ಟೈಮ್ ವೇಸ್ಟ್ ಮಾಡ್ಬೇಡ. ನಿಂಗೆ ಎಲ್ಲ ಫಾರ್ಮುಲಾ ನಾನೇ ಕೊಡ್ತೀನಿ, ಎಲ್ಲ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೋ. ಆದ್ರೆ ವಿತ್ ಇನ್ ನೆಕ್ಸ್ಟ್ 6 ಅವರ್ಸ್ ಅಲ್ಲಿ ನೀನ್ ಅಲ್ಲಿ ಈ ಟ್ರಕ್ ಪಾಸ್ ಆಗಬಲ್ಲಂತ ಒಂದು ಬ್ರಿಡ್ಜ್ ಕಟ್ಟಿ ತೋರಿಸು ಅಂತ ಯೋಚನೆ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ. ರಿಯಲ್ ಲೈಫ್ ಪ್ರಾಬ್ಲಮ್. ಯಾವ್ದಾದ್ರೂ ಒಬ್ಬ ಇಂಜಿನಿಯರ್ಗೆ ಪುಸ್ತಕದಲ್ಲಿರೋ ಎಲ್ಲ ಫಾರ್ಮುಲಾ ಗೊತ್ತು, ಅದನ್ನ ರಿಯಲ್ ಲೈಫಿಗೆ ಅಪ್ಲೈ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ತಗೊಂಡೇನು ಉಪಯೋಗ? ಯಾರಾದ್ರೂ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಕಂಪ್ಯೂಟರ್ ಇಂಜಿನಿಯರ್ಗೆ ಕಂಪ್ಯೂಟರ್ ಇಂಜಿನಿಯರಿಂಗಿನ ಪುಸ್ತಕದಲ್ಲಿರುವ ಎಲ್ಲ ವಿಚಾರಗಳು ಗೊತ್ತು, ಒಂದು ಕಂಪ್ಯೂಟರ್ ಓಪನ್ ಮಾಡ್ಕೊಂಡು ವಾಪಸ್ ಫಿಕ್ಸ್ ಮಾಡೋದು ಬರೋಲ್ಲ ಅಂದ್ರೆ ಏನು ಉಪಯೋಗ? ಬಹಳ ಜನ ಕರೆಕ್ಟ್ ಅಲ್ಲ ಸರ್, ನಾವೆಲ್ಲರೂ ಹಾಗೆ ಇದ್ದೀವಿ ಅಂತ. ನಮ್ಗೆಲ್ಲ ಫಾರ್ಮುಲಾ ಬಯಟ್ ಆಗಿದೆ. ನಮ್ಗೆಲ್ರಿಗೂ ರಿಸಲ್ಟ್ ಶೀಟ್ ಕೊಟ್ಟರೆ ಹೈಯೆಸ್ಟ್ ರಿಸಲ್ಟ್ ತಗೊಂಡು ಮುಂದೆ ಬಂದು ಕೂತ್ಕೊಳ್ಬಲ್ಲೆವು. ಆದರೆ ನಿಜವಾದ ಆಲೋಚನೆಯ ದಿಕ್ಕಿಗೆ ಬಂದಾಗ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ ಅಂತ. ನನ್ಗೆ ಗೊತ್ತು, ಸೆಕೆಂಡ್ PUC ಒಳ್ಳೆ ಮಾರ್ಕ್ಸ್ ತಗೊಂಡು ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೋಡ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಅನ್ಸಾಗ ಅವೆಲ್ಲ ಕನ್ಸಿಟ್ಕೊಂಡೇ ಬಂದರು. ನಾನು ಹಾಗೆ ಮಾಡಬೇಕು, ಪ್ರಾಜೆಕ್ಟ್ ಮಾಡಿದ್ರೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಮೊದಲನೇ ವರ್ಷಕ್ಕೆ 50% ಡೌನ್ ಆಗಿರುತ್ತೆ, 2ನೇ ವರ್ಷಕ್ಕೆ ಇನ್ನೊಂದು 25% ಮುಗಿಸಿರುತ್ತೆ. ಇನ್ನು 3ನೇ ವರ್ಷಕ್ಕೆ ಏನಾಗಿರುತ್ತೆ ಗೊತ್ತಾ? ಯಾವ್ದೋ ಒಂದು ಮಾಡಿ ಮುಗಿಸಿದ್ರೆ ಹಾಳಾಗೋದು. 4 ವರ್ಷದ ಇಂಜಿನಿಯರಿಂಗ್ ಮುಗಿಲಿ ಅಂತ ಕೊನೆಗೆ 4ನೇ ವರ್ಷಕ್ಕೆ ಬರೋದ್ರೊಳಗೆ ಎಲ್ಲಿ ತಿರುಗಾಡ್ತಿರ್ತೀವಿ ಗೊತ್ತಾ ನಾವು? ಹ್ಯೂಮನ್ HR ಡಿಪಾರ್ಟ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ತಿರುಗಾಡ್ತಾರೆ. ಯಾವ ಕಂಪನಿ ಸರ್ ಹೇಳಿ ಸರ್ ಅಂತ. ಅಂದ್ರೆ ಅಲ್ಟಿಮೇಟ್ಲಿ ಮೊದಲನೇ ವರ್ಷದ ಎಂಟ್ರಿ ಆಗುವಾಗ ನಾನು ಏನನ್ನು ಸಾಧನೆ ಮಾಡ್ಬೇಕು ಅಂತ ಬಂದಿರ್ತೀನಲ್ಲ, 4ನೇ ವರ್ಷ ಮುಗಿಯೋವರೆಗೆ ಏನಾದ್ರು HR ಹತ್ರ ಹೋಗಿ ನಿಂತ್ಕೊಂಡ್ರೆ ಸಾಕು ಅಂತ, ಅವ್ರನ್ನ ಮುಖ ನೋಡಿದ್ರೆ ಸಾಕು ಅಂತ, ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು ಅಂತ ನಾವು ಇಲ್ಲಿಗೆ ಬಂದು ನಿಂತಿದೀವಿ ಅಂತ. ಅಲ್ಟಿಮೇಟ್ಲಿ ಒಟ್ಟಾರೆ ಭಾರತದ ಹೊಸ ಬುದ್ಧಿ ಶಕ್ತಿ ಎಲ್ಲಿಗೆ ಹೋಗ್ತಿದೆ ಅಂತಂದ್ರೆ ಇಲ್ಲಿಗೆ ಸೋರಿ ಹೋಗ್ಲಿಕ್ಕೆ ನಿಂತಿದೆ ಅಂತ. ಮಿತ್ರರೇ, ಕನ್ನಡ ರಾಜ್ಯೋತ್ಸವದ ಈ ಹೊತ್ತಲ್ಲಿ ನಿಂತ್ಕೊಂಡು ನನಗೆ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಬೇಕಾಗಿರೋದು ಒಂದೇ ಒಂದು, ಕನ್ನಡದ ನೆಲದಲ್ಲಿ ಇಂಜಿನಿಯರಿಂಗ್ ಕಲಿತಾ ಇರೋ ಪ್ರತಿಯೊಬ್ಬ ಹುಡುಗನೂ ಕೂಡ ನಾನು ಕರ್ನಾಟಕದ ಗೌರವವನ್ನ, ತನ್ಮೂಲಕ ರಾಷ್ಟ್ರದ ಧ್ವಜವನ್ನ ಜಗತ್ತಿನ ಎತ್ತರಕ್ಕೆ ಹಾರಾಡಿಸ್ಲಿಕ್ಕೆ ಅಂತಾನೇ ಹುಟ್ಟಿರೋದು ಅಂತ ನಿಶ್ಚಯ ಮಾಡಿಯೇ ಕೆಲಸ ಮಾಡಬೇಕು. ಇದಕ್ಕಿಂತಲೂ ಒಂದಿಂಚು ಕೆಳಗಿನದಲ್ಲ ಅಂತ. ಕನ್ನಡ ರಾಜ್ಯೋತ್ಸವ ಮಾಡೋದು ಯಾಕೆ? ತಮಿಳನ್ ಬೈಲಿಕ್ಕೆ, ತೆಲುಗುನ್ ಬೈಲಿಕ್ಕೆ, ಸಿಕ್ಕಿದ್ರೆ ಸ್ವಲ್ಪ ಕೊಂಕಣಿನ್ ಬೈಯುವ, ತುಳುನ್ ಬೈಯುವ, ಯಾರಿದ್ದಾರೆ ಎಲ್ಲರೂ ಬೈಯುವ. ಅಂದ್ರೆ ಒಂದು ಹೆಂಗಾಗಿದೆ ಅಂತಂದ್ರೆ, ಒಂದೇನೋ ಆಚರಣೆ ಮಾಡ್ತೀವಿ ಅಂದ್ರೆ ಮತ್ತೊಬ್ಬರನ್ನು ಬೈಲಿಕ್ಕೆ ಅಂತ ಅಲ್ಲ ಅಂತ. ಒಂದು ಆಚರಣೆ ಮಾಡೋದು ನಮ್ಮ ಪರಂಪರೆಯನ್ನ, ನಮ್ಮ ಸಾಮರ್ಥ್ಯವನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ಅದಕ್ಕೆ ತಕ್ಕಂತೆ ನಡೀಬೇಕು. ನಂಗೆ ಬಹಳ ಬಾರಿ ಅನ್ನಿಸ್ತಿರುತ್ತೆ, ನಾನು ಭಾರತದ ಇತಿಹಾಸವನ್ನ, ಕರ್ನಾಟಕದ ಇತಿಹಾಸವನ್ನ ಮತ್ತೆ ಹೇಳ್ಬೇಕಾದಾಗ ನನಗೆ ಪದೇ ಪದೇ ಏನನ್ಸುತ್ತೆ ಗೊತ್ತಾ? ನನ್ನ ಭಾರತದ ಇತಿಹಾಸ ಎಷ್ಟು ವರ್ಷಗಳದ್ದು? ನೀವು ಅಮೆರಿಕಾದ ಇತಿಹಾಸ ಕೇಳಿದ್ರೆ ಅಮೆರಿಕ, ಯುರೋಪ್ ಇವುಗಳೆಲ್ಲ ಇತಿಹಾಸ 400 ವರ್ಷಗಳನ್ನು ದಾಟಲ್ಲ.
ಅಮೆರಿಕದ ಇತಿಹಾಸ ಅಂತೂ ಅದನ್ನು ಕಂಡುಹಿಡಿದೆಲ್ಲ ಮುಗಿಸಿರೋದಾಗ್ಲೇ. ಆ 400 ವರ್ಷಗಳ ಇತಿಹಾಸವನ್ನ ದಾಟದ ಅಮೆರಿಕ ಇವತ್ತು ಜಗತ್ತನ್ನ ಆಳ್ತೀನಿ ಅನ್ನುವಂಥ ಧೈರ್ಯವನ್ನು ತೋರಿಸುತ್ತೆ. ಆದರೆ 15-20 ಸಾವಿರ ವರ್ಷಗಳಿಂದ ಭೂಮಿಯ ಮೇಲೆ ನಿಂತುಕೊಂಡು ಜಗತ್ತಿಗೆಲ್ಲ ಒಳಿತು ಮಾಡ್ತೀನಿ ಅಂತ ಹೇಳುವಂತ ಭಾರತ ಇವತ್ತು 3ನೇ ಹಂತದ ರಾಷ್ಟ್ರವಾಗಿ, 3ನೇ ಡಿಗ್ರಿಯ ರಾಷ್ಟ್ರವಾಗಿ ನಿಲ್ಲುತ್ತೆ. ಯಾಕೆಂದ್ರೆ ಈ ರಾಷ್ಟ್ರದ ಗೌರವಕ್ಕೆ ತಕ್ಕಂತೆ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಸುಮ್ಮನೆ ಆಲೋಚನೆ ಮಾಡಿ. ನಿಮ್ಮಲ್ಲಿ ಅನೇಕರು ನಿಮ್ಮ ಫ್ಯಾಮಿಲಿಯ ಬಗ್ಗೆ ಮಾತಾಡ್ತೀರಾ ಅಂತ ಇಟ್ಕೊಳ್ಳಿ. ನನ್ನ ತಂದೆ ಏನ್ ಗ್ರೇಟ್ ಗೊತ್ತಾ, ನನ್ನ ತಾತ ಹೆಂಗಿದ್ರು ಗೊತ್ತಾ, ನಮ್ಮ ಮುತ್ತಾತ ಏನ್ ಇಡೀ ಊರೇ ಅವ್ರಿಗೆ ಕೇಳ್ತಿತ್ತು. ಹೀಗೆ ಮಾತಾಡುವಾಗ ಎಷ್ಟು ಹೆಮ್ಮೆ ಅನ್ಸುತ್ತೆ. ಆದ್ರೆ 3ನೇ ವ್ಯಕ್ತಿ ಮಾತಾಡ್ತಾನೆ, ಅವ್ರ ಮುತ್ತಾತ ಹೆಂಗಿದ್ರು ಗೊತ್ತಾ, ಅವ್ರ ಅಪ್ಪನು ಹೆಂಗಿದ್ರು, ಈ ಮಗ ಅಯೋಗ್ಯ ಅಂದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ. 20,000 ವರ್ಷಗಳಿಂದ ಹೆಂಗಿದ್ರು ಗೊತ್ತಾ, 10,000 ವರ್ಷಗಳಿಂದ ಏನ್ ಸಗರಾಗಿದ್ರು, ಕಳೆದ 1000 ವರ್ಷದಿಂದ ಹೆಂಗಿದ್ರು ಇವರು, ಹೀಗಿದಾರ ಅಯೋಗ್ಯರು ಅಂತ ಮಾತಾಡುವಾಗ ಎಷ್ಟು ಕಷ್ಟ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡ್ತಿದ್ದೆ ನಾವು. ಹೀಗಾಗಿ ನಾನು ಯಾವಾಗ್ಲೂ ಹೇಳೋದು, ನಾನು ನೀವು ನಾವೆಲ್ಲರೂ ಹೊರಗಡೆ ನಡೆದಾಡ್ತಿದ್ದೀವಿ ಅಂತಂದ್ರೆ ಸಾಕ್ಷಾತ್ ಭಾರತ ಓಡಾಡ್ತಿದೆ ಅಂತ ಭಾವಿಸಿ ಅಂತ. ನಿಮ್ 20,000 ವರ್ಷಗಳ ಹಿಸ್ಟ್ರಿ ಓಡಾಡ್ತಿದೆ ಅಂತ ಭಾವಿಸಿ ಅಂತ. ನಾನು ನೀವು ನಡೆದಾಡ್ತಿದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ ಅಂತ ಮನಸ್ಸಿಗೆ ತಂದ್ಕೊಳ್ಳಿ. ನಾನು ಮತ್ತು ನೀವು ಏನಾದ್ರೂ ನಡೆದಾಡ್ತಿದ್ದೀವಿ ಅಂತಂದ್ರೆ ಇಡೀ ಕನ್ನಡ ಸಂಸ್ಕೃತಿಗೆ ಜೊತೆಗೆ ಹೋಗ್ತಿದೆ ಅಂತ. ನನ್ನ ಕಾರಣದಿಂದಾಗಿ ಈ ಸಂಸ್ಕೃತಿಗೆ ಒಂದು ಕಪ್ಪು ಚುಕ್ಕೆ ಬರದಂತೆ, ನನ್ನ ಕಾರಣದಿಂದಾಗಿ ಭಾರತೀಯ ಘನತೆಗೆ ಒಂದು ಕಪ್ಪು ಚುಕ್ಕೆ ಬರದಂತೆ ನಾವು ನೀವು ನಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ನಿಜವಾದ ಬದುಕು ಅಂತ. ಅದು ಮುಂದಿನ ಪೀಳಿಗೆಗೆ ಒಂದು ಶ್ರೇಷ್ಠ ಕಲ್ಪನೆ. ಇನ್ನು ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯೋತ್ಸವದ ದೃಷ್ಟಿಯಿಂದ ನಾನು ಹೇಳಲೇಬೇಕಾಗಿರೋ ಕೆಲವು ಸಂಗತಿಗಳನ್ನ ನನ್ನ ಜೊತೆ ಹಂಚ್ಕೋಬೇಕು. ನಮ್ಮೆಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಒಂದು ಪ್ರಾಬ್ಲಮ್ ಇದೆ. ನಾವು ಸೆಕೆಂಡ್ PU ಮುಗಿಸಿ ಇಲ್ಲಿಗೆ ಬಂದ ತಕ್ಷಣ 2 ವಿಚಾರದಲ್ಲಿ ಕ್ಲಿಯರ್ ಆಗ್ತೀವಿ. ಒಂದು, ಇನ್ಫ್ಯಾಕ್ಟ್ ಸೆಕೆಂಡ್ PUC ಬಂದಾಗಲೇ ಮುಗಿಸಿರ್ತೀವಿ ಅದನ್ನ. ಹಿಸ್ಟ್ರಿ ನಮ್ ಜೀವಮಾನದಲ್ಲಿ ಬೇಡ. SSLC ಮುಗಿಸೋ ವೇಳೆಗೆ ಬೋರಿಂಗ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಹಿಸ್ಟ್ರಿ ಒಂದು ರೂಢಿಯಾಗಿ ಹೋಗಿದೆ. ಯಾರಿಗೆ ಬೇಕು ಈ ಕರ್ಮ ಅಂತ. ನಮ್ಮ ಸ್ಕೂಲ್ಗಳು ಹಾಗೆ ಮಾಡಿವೆ. ನಮ್ಗೆ ಇಸ್ವಿ ಹೇಳ್ತವೆ, ಅಲ್ಲಿ ಏನಾಯ್ತು ತಗೊಂಡು ಏನ್ ಮಾಡ್ಬೇಕು, ಯಾವ ಇಸ್ವಿಲಿ ಏನಾಯ್ತು ನನಗೇನಾಗ್ಬೇಕು, ಅದರಿಂದ ಕಲಿತ ಪಾಠ ಏನು ಅಂತ ಬೇಕು ಅಂತ. ನಾವು ಪಾಕಿಸ್ತಾನದ ಜೊತೆಗೆ 1947ರಲ್ಲಿ ಭಾರತಕ್ಕೆ ಯುದ್ಧ ಆಯ್ತಪ್ಪ ಸರಿ, ಪಾಠ ಏನ್ ಕಲ್ತಬೇಕಲ್ಲ. ಮುಂದಿನ ಬಾರಿ ಯುದ್ಧ ಆದ್ರೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನ ಕಲ್ತಿರ್ಬೇಕಲ್ಲ. ಹಿಸ್ಟ್ರಿ ನಮ್ಗೆ ಪಾಠವನ್ನ ಕಲಿಸೋದ್ರೆ ಕಲ್ತಿದ ಉಪಯೋಗ ಇಲ್ಲ. ನಾವು ಇಂಜಿನಿಯರಿಂಗ್ ಬಂದ ತಕ್ಷಣ ಮೊದಲು ಬಿಟ್ಟಿದ್ದು ಹಿಸ್ಟ್ರಿ, 2ನೇ ಬಿಟ್ಟಿದ್ದು ಯಾವ್ದು ಗೊತ್ತಾ, ಲ್ಯಾಂಗ್ವೇಜ್ ಬಿಟ್ಟೇ ಬಿಟ್ವಿ. ಸಾಹಿತ್ಯ ಬೇಡವೇ ಬೇಡ ನಮಗೆ ಅಂದ್ರೆ. ನಾವು ಸಾಹಿತ್ಯ ಬಿಟ್ಟಿದ್ರ ಪರಿಣಾಮವಾಗಿ ಈ ಕಡೆ ಬದುಕು ಸುಂದರವಾಗಲಿಲ್ಲ, ಆ ಕಡೆ ಈ ಬದುಕಿನ ಮೂಲಕ ಏನ್ ನಡೆಸಬೇಕು ಅನ್ಕೊಂಡು ಅದು ಸುಂದರವಾಗಲಿಲ್ಲ. ನಂಗೆ ಗೊತ್ತು ಬೆಂಗಳೂರಲ್ಲಿ ಅನೇಕ ಇಂಜಿನಿಯರ್ಸ್ ಇದ್ದಾರೆ. ಇವತ್ತು ಇಂಜಿನಿಯರ್ಸ್ಗಳ ಸ್ಯಾಲರಿ ನೀವು ಮೊದಲು ಅನ್ಕೊಂಡಂಗೆ ಏನಿಲ್ಲ. ಇವತ್ತು ತುಂಬಾ ಡ್ರಾಸ್ಟಿಕಲಿ ಡೌನ್ ಆಗಿ ಹೋಗಿದೆ. ಎಷ್ಟು ಡೌನ್ ಆಗಿದೆ ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ 18-20 ಸಾವಿರ ಸಿಕ್ಕಿದ್ರೆ ಬಹಳ ಖುಷಿ ಅನ್ನೋ ಮಟ್ಟಿಗೆ ಬಂದಿದೆ. ಒಂದ್ ಕಾಲದಲ್ಲಿ ಇತ್ತು. ನಾನು ಇಂಜಿನಿಯರಿಂಗ್ ಮುಗಿಸುವಾಗ 40,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಇತ್ತು. ಸುಮಾರು 15-16 ವರ್ಷಗಳ ಹಿಂದೆ 40,000 ಸ್ಟಾರ್ಟಿಂಗ್ ಸ್ಯಾಲರಿ ಆದ ಕಾಲ ಇತ್ತು. 18,000 ಬಂದಿದೆ. ಲೆಕ್ಕ ಹಾಕೋಬೇಕು ನೀವು ಹೇಗೆ ಡೌನ್ ಆಗಿದೆ ಅಂತ ಮೊದಲನೇದು. ಆದ್ರೆ ಕೆಲಸದ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ 5 ದಿನಗಳ ಕೆಲಸ ಅಂತಿದೆ, 5 ದಿನಗಳ ಫುಲ್ ಟೈಮ್ ಕೆಲಸ. ಶನಿವಾರ ಭಾನುವಾರವೂ ಕೂಡ ಅಗತ್ಯವಿದ್ರೆ ಕೆಲಸ ಮಾಡಬೇಕಾದ, ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ ಪರಿಸ್ಥಿತಿ. ಅಂದ್ರೆ ಒತ್ತಡ ಜಾಸ್ತಿ ಆಗ್ತಿದೆ. ಈ ಒತ್ತಡದ ನಡುವೆ ಯಾವ್ಯಾವ ಇಂಜಿನಿಯರ್ಗಳು ಖುಷಿಯಾಗಿದ್ದಾರೆ. ನಂಗೆ ಇದೊಂದು ಕೆಲಸ ಇದೆ. ನಾನು ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡೋದು ಬಹಳ ಇಷ್ಟಪಡ್ತೀನಿ ಯಾವಾಗಲೂ. ನಾನು ಇಷ್ಟು ಇಂಜಿನಿಯರ್ಗಳ ನಡುವೆ ಖುಷಿಯಿಂದಿರೋ ಇಂಜಿನಿಯರ್ಗಳು ಅಂತ ಯಾವಾಗಲೂ ನೋಡ್ತೀನಿ. ಯಾರು ಸ್ವಲ್ಪ ಮಟ್ಟಿಗೆ ಸಾಹಿತ್ಯದೊಂದಿಗೆ ಸಂಬಂಧ ಇಟ್ಕೊಳ್ತಾರಲ್ಲ 100% ಖುಷಿಯಾಗಿರ್ತಾರೆ. ಯಾಕೆ ಖುಷಿಯಾಗಿರ್ತಾರೆ ಅಂತಂದ್ರೆ ಇಡೀ ದಿನದ ಆಯಾಸದ ನಂತರ ವಾಪಸ್ ಮನೆಗೆ ಬಂದು ಒಮ್ಮೆ ಕುವೆಂಪು ಬರೆದಿರುವಂತ ಒಂದು 4 ಸಾಲು ಓದ್ಬಿಟ್ರೆ ವಾಹ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನಿಸಿದ್ರೆ ಮನಸ್ಸೆಲ್ಲ ರಿಲ್ಯಾಕ್ಸ್ ಆಗುತ್ತಲ್ಲ. ಆ ರಿಲ್ಯಾಕ್ಸ್ ಆಗುವಂತ ಮನಸ್ಸನ್ನು ಕಳ್ಕೊಂಡೇ ಬಿಟ್ಟಿದ್ದೀವಿ ಸಾಹಿತ್ಯದಿಂದ ದೂರ ಆಗಿರೋ ಪರಿಣಾಮ. ಇವತ್ತೆಲ್ಲ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿದವರು ಒಂದು ಸಂಕಲ್ಪ ಮಾಡಿ, ಸಂಕಲ್ಪ ಏನು ಅಂದ್ರೆ ಸ್ವಲ್ಪ ಆದ್ರೂ ಸಾಹಿತ್ಯದ ಸಂಪರ್ಕ ಇಟ್ಕೊಳ್ತೀವಿ ಅಂತ. ನಂಗೆ ದುರ್ದೈವ ಅನ್ಸೋದು ಈ ದೇಶದ ಎಜುಕೇಶನ್ ಸ್ಟ್ರೀಮ್ ಅನ್ನು ಹೇಗ್ ಮಾಡಿದ್ದೀವಿ ಅಂದ್ರೆ SSLC ಬಂದ ತಕ್ಷಣ ಇನ್ನೇನು ಬೇಡ, ಬರೀ ಪುಸ್ತಕ ಓದು. ಅವ್ನು ಚೆನ್ನಾಗಿ ಹಾಡ್ತಿರ್ತಾನೆ, ಮನೇಲಿ ಹೇಳ್ತಾರೆ SSLC ಹಾಡೋದೆಲ್ಲ ನಿಲ್ಸು. SSLC ಆದ್ರೆ ಸೆಕೆಂಡ್ PUC ಬಂದ ಅಂದ್ರೆ ಸತ್ತೇ ಹೋದ. ಅವ್ನು ತಬಲಾ ಕಲಿಯೋದು ಬಿಟ್ಟ, ಅವ್ನು ಶಾಸ್ತ್ರೀಯ ಸಂಗೀತ ಕಲಿಯೋದು ಬಿಟ್ಟ, ಆಟ ಆಡೋದು ಎಲ್ಲ ಬಿಟ್ಟ. ಮನೆಯವರಿಗೆ ಗೊತ್ತಿಲ್ಲ ಇವೆಲ್ಲ ಮಾಡ್ತಾ ಇರೋದ್ರಿಂದಲೇ ಇದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅಥವಾ ಕಲ್ತಿದ್ದನ್ನ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇದೆ ಅಂತ. 24 ಗಂಟೆ ಓದುವಂತ ವ್ಯಕ್ತಿ ಓದ್ತಾನೆ ಇರಬಲ್ಲನೆ ಹೊರತು ಅದನ್ನ ಅಪ್ಲೈ ಮಾಡೋದನ್ನ ಕಲ್ತ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ನನಗೆ ಯಾವಾಗ್ಲೂ ಹೇಳೋರು, ಒಬ್ಬ ಲೀಡರ್ಗೆ ಇರ್ಬೇಕಾಗಿರುವಂತ ಬೆಸ್ಟ್ ಕ್ವಾಲಿಟಿ ಏನು ಅಂತಂದ್ರೆ ಯಾರು ಆಲಸಿ ಅಂತ ಮೊದಲು ಗುರುತಿಸ್ಬೇಕು. ಆ ಆಲಸಿಗೆ ಹೊಸ ಕೆಲಸ ಕೊಡ್ಬೇಕಂತೆ.
ಯಾರು ರೆಗ್ಯುಲರ್ ಕೆಲಸ ಮಾಡ್ತಾನಲ್ಲ ಅವನಿಗೆ ನೀವು ರೆಗ್ಯುಲರ್ ಕೆಲಸ ಕೊಡ್ಬೋದಂತೆ, ಈ ಕೆಲಸ ನೀನ್ ಮಾಡು ಅಂತ. ಅವನು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತಾನೆ ಮಾಡೋದು ಒಂದು ಲೆಕ್ಕ. ಯಾರು ತುಂಬಾ ಆಲಸಿ ಇರ್ತಾನಲ್ಲ ಅವನಿಗೆ ಹೊಸ ಲೆಕ್ಕ ಕೊಡಿ, ನಿಮಗೂ ಸಾಲ್ವ್ ಆಗ್ತಿರೋ ಲೆಕ್ಕ ಅವನ ಕೈಲಿ ಕೊಡಿ. ಅವನು ಹೇಗಾದ್ರೂ ಮಾಡಿ ಸಾಲ್ವ್ ಮಾಡಿ ಅದನ್ನ ಬೇಗ ಮತ್ತೆ ಆಲಸಿ ಆಗೋದು ಹೇಗೆ ಅನ್ನೋದು ಯೋಚನೆ ಮಾಡ್ತಿರ್ತಾನೆ. ಅವನ ಹತ್ರ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ, ಜಂಪ್ ಮಾಡ್ಲಿಕ್ಕೆ ಮೆಥಡ್ಸ್ ತುಂಬಾ ಇರುತ್ತೆ ಅಂತ. ಈ ಜಂಪಿಂಗ್ ಮೆಥಡ್ ಇರುತ್ತಲ್ಲ, ಈ ಆನಂದ ಇರುತ್ತಲ್ಲ, ಈ ಆನಂದ ನಿಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಕ್ವಿಕ್ ಮಾಡೋ ಕೆಲಸವನ್ನ ನೀವು ಯಾವ್ದಕ್ಕೆ ಎಷ್ಟು ಟೈಮ್ ಅಲಾಕೇಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ ಅಬೌಟ್ ದಿಸ್. ನಾವು ಎಲ್ಲವನ್ನು ಬಿಟ್ಟು ಎಲ್ಲವನ್ನೂ ಯೋಚನೆ ಮಾಡ್ತಿದ್ದೀವಿ ಅಂತ. ನಿಮ್ ಟೈಮ್ ಅನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿ ಎಲ್ಲದಕ್ಕೂ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ನಿಮ್ಮ ಮನಸ್ಸು ಅಷ್ಟು ಎತ್ತರದಲ್ಲಿರುತ್ತೆ. ಮನಸ್ಸು ಎತ್ತರದಲ್ಲಿರುವಾಗ ಜಗತ್ತಿನ ಅತ್ಯಂತ ಶ್ರೇಷ್ಠ ಸತ್ಯಗಳನ್ನು ಗುರುತಿಸುತ್ತೆ. ಕನ್ನಡ ನಾಡಿನಲ್ಲಿ ಭಾಸ್ಕರಾಚಾರ್ಯ ಅಂತ ಒಬ್ಬ ಶ್ರೇಷ್ಠ ಗಣಿತಜ್ಞ ಇದ್ದ, ಬಹಳ ಜನ ಗೊತ್ತಿಲ್ಲ. ನಾವು ಭಾಸ್ಕರಾಚಾರ್ಯನ ಬಗ್ಗೆ ಕೇಳಿದ್ದೀವಿ, ಆದ್ರೆ ಭಾಸ್ಕರಾಚಾರ್ಯ ಕನ್ನಡ ನಾಡವನು ಅಂತ ಗೊತ್ತಿಲ್ಲ. ತುಂಬಾ ರಿಸರ್ಚ್ ನಡೀತಿದೆ ಅವರ ಕುರಿತಂತೆ. ಭಾಸ್ಕರಾಚಾರ್ಯ ವಿಜಯಪುರದಲ್ಲಿ ಇದ್ದವರು ಅಂತ ಈಗಲೂ ಹೇಳ್ತಾರೆ, ಬಹಳ ಹೆಮ್ಮೆ ಪಡ್ತಾರೆ. ಭಾಸ್ಕರಾಚಾರ್ಯ ಅತ್ಯಂತ ಶ್ರೇಷ್ಠ ಗಣಿತ ಪುಸ್ತಕ ಇತ್ತು ಅನ್ನೋದು ಗೊತ್ತಿದೆ ಎಲ್ರಿಗೂ. ಲೀಲಾವತಿ ಅಂತ ಪುಸ್ತಕ. ಲೀಲಾವತಿ ಭಾಸ್ಕರಾಚಾರ್ಯನ ಮಗಳು. ನೀವು ಆಲೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಈ ದೇಶದ ಗಣಿತಜ್ಞರು ನಾವು ಯಾವ ನಾಡಿನ ಬಗ್ಗೆ ಮಾತಾಡ್ತಿದ್ದೀವೋ ಆ ನಾಡು ಪ್ರೊಡ್ಯೂಸ್ ಮಾಡಿದಂತ ಶ್ರೇಷ್ಠ ಗಣಿತಜ್ಞ ಭಾಸ್ಕರಾಚಾರ್ಯ. ಭಾಸ್ಕರಾಚಾರ್ಯನ ಮಗಳು ಲೀಲಾವತಿ. ಲೀಲಾವತಿಗೆ ಮದುವೆ ಫಿಕ್ಸ್ ಆಗ್ಬೇಕು. ಜಾತಕ ನೋಡಿದ, ಅಪ್ಪ ಅತ್ಯಂತ ಶ್ರೇಷ್ಠ ಗಣಿತಜ್ಞ ಆಗಿದ್ದರಿಂದ ಎಲ್ಲ ಖಗೋಳಶಾಸ್ತ್ರ ಅವನ ತಲೆಯಲ್ಲಿ ಹಾಗಾಗೆ ಇದೆ. ಅವನು ಲೆಕ್ಕಾಚಾರ ನೋಡಿದ, ಗಂಡ ಮದುವೆ ಆಗ್ಬೇಕಾಗಿದ್ದ ಹುಡುಗ ಹುಡುಗಿ, ಅವನು ಹೇಳ್ಕೊಂಡ ಈ ಹುಡುಗ ಹುಡುಗಿ ಜಾತಕ ಸರಿಯಿಲ್ಲ, ಮದುವೆ ಆದ ತಕ್ಷಣ ಗಂಡನನ್ನು ಕಳ್ಕೊಳ್ತಾಳೆ. ತಂದೆ ಗೊತ್ತಾಗ್ತಿದೆ ತನ್ನ ಲೆಕ್ಕಾಚಾರ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು, ಆದ್ರೆ ಮದುವೆ ಮಾಡ್ಲೇಬೇಕಲ್ಲ, ಹುಡುಗಿ ಇಷ್ಟಪಟ್ಟಿದ್ದಾಳೆ ಹುಡುಗನ್ನ, ಏನ್ ಮಾಡೋದು? ಲೆಕ್ಕಾಚಾರ ಪರ್ಫೆಕ್ಟ್ ಮಾಡಿ ಅಪ್ಪ ಹೇಳಿದ್ರು, ಒಂದು ಗಳಿಗೆ ಇದೆ, ಆ ಗಳಿಗೆಯಲ್ಲಿ ಮದುವೆ ಆದ್ರೆ ನಿನ್ನ ಗಂಡ ಉಳಿತಾನೆ. ಆ ಗಳಿಗೆಯನ್ನು ಪ್ಲಾನ್ ಮಾಡಿ ಅದಕ್ಕೊಂದು ಸುಂದರವಾದ ಯಂತ್ರ ಮಾಡಿದ್ರು. ಆ ಯಂತ್ರವನ್ನಿಟ್ಟು, ಅದ ಯಂತ್ರ ಹೇಗೆ ಅಂತಂದ್ರೆ ನೀರಿನೊಳಗೆ ಸಣ್ಣ ಪಾತ್ರೆ, ಆ ಪಾತ್ರೆಗೆ ಸಣ್ಣ ಹೋಲ್, ಆ ಹೋಲ್ ಎಷ್ಟಿರ್ಬೇಕು, ನೀರು ಎಷ್ಟಿರ್ಬೇಕು ಅದೆಲ್ಲ ಲೆಕ್ಕ ಹಾಕಿ ಮಾಡಿದ್ದದು. ಆ ಸಣ್ಣ ಪಾತ್ರೆ, ಸಣ್ಣ ಬಟ್ಟಲು ತಳ ಮುಟ್ಟಿದ ಕೂಡಲೇ ಮದುವೆ ಆಗಬೇಕು. ಅವಳ ಎದುರುಗಡೆ ಅದನ್ನ ಇಡ್ಲಾಯ್ತು. ಆ ಪಾತ್ರೆ ಕೆಳಗಡೆ ಸಣ್ಣ ಪಾತ್ರೆ ನಿಟ್ಟು ನೀರಿನ ಪಾತ್ರೆ ಅದನ್ನು ತೇಲಿ ಬಿಡ್ಲಾಯ್ತು. ಈ ಹೆಣ್ಮಗಿಗೆ ಬಹಳ ಖುಷಿ. ಇದು ನೆಲಕ್ಕೆ ತಾಕಿದ್ದೆ ನನ್ನ ಮದುವೆ, ನೆಲಕ್ಕೆ ತಾಕಿದ ತಕ್ಷಣ ನನ್ನ ಮದುವೆ ಅಂತ ಕಾಯ್ಕೊಂಡು ಕೂತಿದ್ಲು. ಮದುವೆ ಆಯ್ತು. ಅದು ಯಾವಾಗ ನೆಲಕ್ಕೆ ತಾಕ್ತೋ ಮದುವೆ ಆಯ್ತು. ಮದುವೆ ಆಗ್ತಕ್ಕ ಮರುಕ್ಷಣವೇ ಒಳ ಗಂಡ ಸತ್ತ. ಇದು ಹೇಳುವಂತ ಘಟನೆ ಬಹಳ ಚೆನ್ನಾಗಿದೆ. ನನಗೆ ಆಶ್ಚರ್ಯ ಅಲ್ಲ, ನನ್ನ ಗಣಿತ ಫೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಾಸ್ಕರಾಚಾರ್ಯ ಫೇಲ್ ಆಗ್ಬೋದು, ಆದ್ರೆ ಗಣಿತ ಅಲ್ಲ ಅಂತ. ಗಣಿತದ ಮೇಲೆ ವಿಶ್ವಾಸ ನೋಡಿ. ನಮ್ಗೆ ಗಣಿತ ಅಂದ್ರೆ ತಲೆನೋವಲ್ಲ. ಒಬ್ಬ ವ್ಯಕ್ತಿ ನಾಡಿನಲ್ಲಿ ಹುಟ್ಟಿದವನು ಗಣಿತವನ್ನ ಜೀವನ ಮಾಡಿಕೊಂಡು ಹೇಳ್ತಾನೆ, ಭಾಸ್ಕರಾಚಾರ್ಯ ಫೇಲ್ ಆಗ್ಬೋದು, ಗಣಿತ ಅಲ್ಲ, ಏನೋ ತಪ್ಪಾಗಿದೆ ಇದರಲ್ಲಿ ಅಂತ ಹುಡುಕಾಡಿದ್ರೆ ಆ ಸಣ್ಣ ಪಾತ್ರೆಯನ್ನು ಬಟ್ಟಲನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಈ ಹುಡುಗಿಯ ಲೀಲಾವತಿಯ ಮೂಗನತ್ತಿನ ಒಂದು ಸಣ್ಣ ಬೊಟ್ಟು ಬಿದ್ದಿತ್ತು. ಆ ಬೊಟ್ಟು ಹೋಗಿ ಆ ಸಣ್ಣ ರಂಧ್ರದಲ್ಲಿ ಕೂತಿದ್ರಿಂದ ನೀರು ಹೋಗ್ಬೇಕಾದ ಸ್ಪೀಡಲ್ಲಿ ಹೋಗ್ತಿರ್ಲಿಲ್ಲ, ಲೆಕ್ಕಾಚಾರ ಮಿಸ್ ಆಗಿತ್ತು. ಇವಳು ಗಂಡನನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಆತ ಹೇಳ್ತಾನೆ, ಏನು ತಪ್ಪಾದ್ರೂ ಗಣಿತ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಂತ ಗಣಿತದ ಪ್ರೇಮಿ ನನ್ನ ನಾಡಿನವನು. ಲೀಲಾವತಿಗೋಸ್ಕರ ಆತ ಮಾಡೋದೇನ್ ಗೊತ್ತೇನು? ತನ್ನ ಮಗಳು ಗಂಡನನ್ನ ಕಳ್ಕೊಂಡ್ಲು, ಈ ಮಗಳಿಗೋಸ್ಕರ ಏನ್ ಮಾಡ್ಬೇಕು, ವಿಮೆನ್ ಎಂಪವರ್ಮೆಂಟ್ ಅನ್ನೋದು ದೊಡ್ಡ ಕಲ್ಪನೆ ಎಲ್ಲರೂ ಕಟ್ಕೊಡ್ಬೇಕಾದಾಗ ಆತ ಹೇಳ್ತಾನೆ, ಮಗು ನಾನು ನಿನಗೋಸ್ಕರ ಏನಾದ್ರು ಮಾಡ್ತೀನಿ ನೋಡು ಅಂತ ಹೇಳಿ ಅತ್ಯದ್ಭುತವಾದ ಗಣಿತ ಶಾಸ್ತ್ರವುಳ್ಳ ಲೀಲಾವತಿಯ ಹೆಸರಲ್ಲಿ ಒಂದು ಪುಸ್ತಕವನ್ನು ಬರೆದು ಅದರ ಬರೀ ಪ್ರಾಬ್ಲಮ್ಗಳನ್ನೇ ತುಂಬಿಟ್ರು. ಪ್ರಾಬ್ಲಮ್ಸ್ ಹೇಗಿತ್ತು ಅಂತಂದ್ರೆ ಇವತ್ತಿಗೂ ಕೂಡ ಅದನ್ನ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡಿ ಹೇಳ್ತಾರೆ. ಇದನ್ನ 100 ವರ್ಷಗಳ ಹಿಂದೆ ಒಬ್ಬ ಭಾಸ್ಕರಾಚಾರ್ಯ ಅನ್ನೋ ಗಣಿತಜ್ಞ ಬರೆದಿದ್ದ, ಇದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಬೇಕು, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಡಿಫರೆನ್ಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಯೂಸ್ ಮಾಡಬೇಕು. ಅಷ್ಟೆಲ್ಲ ಯೂಸ್ ಮಾಡಿದ ನಂತರ ಸೊಲ್ಯೂಷನ್ ಸಿಗುವಂತ ಅನೇಕ ಪ್ರಾಬ್ಲಮ್ಗಳನ್ನ ಮುಂದಿಟ್ಟು ಅದಕ್ಕೆ ಆನ್ಸರ್ ಕೊಡ್ತಾರಲ್ಲ ಭಾಸ್ಕರಾಚಾರ್ಯರು. ನಮ್ಮ ನಾಡಿನ ಗಣಿತಜ್ಞ ಭಾಸ್ಕರಾಚಾರ್ಯ ಕನ್ನಡಿಗರು. ನೀವು ಕನ್ನಡದ ಯಾವ ವಿಚಾರಕ್ಕೆ ತೆಗೆದುಕೊಂಡ್ರು, ಲಾ ಯಾರು ಓದ್ತಾರೋ ಅವರಿಗೂ ಗೊತ್ತಿರಬೇಕು. ಇವತ್ತಿಗೂ ಕೂಡ ಲಾಗೆ, ಕಾನೂನಿಗೆ ಬೇಸ್ ಆಗಿ ಬಳಸುವಂತ ಮಿತಾಕ್ಷರ ಅನ್ನೋ ಕೃತಿಯನ್ನ ಬರೆದಂತ ವಿಜ್ಞಾನೇಶ್ವರರು ಕನ್ನಡದವರು, ಕಲಬುರಗಿ ಭಾಗದವರು. ಕನ್ನಡ ನಾಡಿನ ವೈಶಿಷ್ಟ್ಯವೇ ಎಂತದ್ದು ಅಂತಂದ್ರೆ, ನಾನು ಯಾವಾಗ್ಲೂ ಅಂದ್ಕೊಳ್ತಿರ್ತೀನಿ, ಭಾರತಕ್ಕೆ ಸಂವಾದಿಯಾಗಿ ನಿಲ್ಲಬಲ್ಲಂತ ಈ ದೇಶದ ಯಾವ್ದಾದ್ರು ರಾಜ್ಯ ಇದ್ರೆ ಅದು ಕರ್ನಾಟಕ. ಗೊತ್ತಿಲ್ಲ, ಕೆಲವರಿಗೆ ಅನ್ನಿಸಬಹುದು ಚಕ್ರವರ್ತಿ ಕನ್ನಡಿಗನಾಗಿದ್ದರಿಂದ ಹಂಗ ಅನ್ಸುತ್ತ ಅವನಿಗೆ ಅಂತ. ನೀವು ಹೇಗಾದ್ರೂ ತಿಳ್ಕೊಳ್ಬಹುದು. ನಾನು ಯಾಕೆ ಭಾರತಕ್ಕೆ ಸಂವಾದಿ ಅಂತ ಹೇಳ್ತೀನಿ ಅಂತಂದ್ರೆ, ನನ್ನ ಭಾರತಕ್ಕೆ ಯಾವ್ಯಾವ ಗುಣವನ್ನು ನಾವು ಆರೋಪಿಸಬಹುದೋ ಅದೆಲ್ಲವೂ ಕರ್ನಾಟಕದಲ್ಲಿದೆ. ಭಾರತದಲ್ಲಿ
ನೀವು ಏನೇನು ಭೌಗೋಳಿಕ ವೈಭವವನ್ನು ಕಾಣ್ತೀರೋ ಕರ್ನಾಟಕದಲ್ಲಿ ಕಾಣ್ತೀರಿ, ಒನ್ ಪಾರ್ಟ್. ಎರಡನೇದು, ಭಾರತಕ್ಕೆ ಒಟ್ಟಾರೆಯಾಗಿ ಯಾವ್ಯಾವ ಗುಣ ಇದೆ ಅಂತ ಹೇಳ್ತೀವಲ್ಲ ಅದೆಲ್ಲ ಇದೆ. ಪಾಪ ಭಾರತ ಪಾಕಿಸ್ತಾನಿಯರನ್ನು ಸಹಿಸ್ಕೊಳ್ಳುತ್ತೆ, ಮೇಲಿಂದ ಬಂದ್ರೆ ಚೀನಾದವ್ರನ್ನು ಸಹಿಸ್ಕೊಳ್ಳುತ್ತೆ. ನಾವು ಯಾರಿಗೂ ಗಲಾಟೆ ಮಾಡಲ್ಲ, ಎಷ್ಟು ಜನ ಆದ್ರೂ ಬರ್ಲಿ ಅಂತ. ನನ್ನ ಕರ್ನಾಟಕ ಎಷ್ಟು ಜನ ಸಹಿಸ್ಕೊಂಡಿದೆ ಲೆಕ್ಕ ಕೊಡ್ಬೇಕು. ಅದು ತುಂಬಾ ತಲೆಯಲ್ಲಾಡಿಸಿದ್ರೆ ಕರೆಕ್ಟ್. ನಾವು ಗಡಿ ಭಾಗದಲ್ಲಿರೋರು ಆ ಕಡೆಯಿಂದ ಬಂದ್ರು ನಡೆಯುತ್ತೆ, ಈ ಕಡೆಯಿಂದ ಬಂದ್ರು ನಡೆಯುತ್ತೆ, ಅವ್ರು ಬಂದ್ರು, ನಾವೆಲ್ಲ ಜೊತೆ ಚೆನ್ನಾಗಿ ಇರ್ತೀವಿ. ನಾವು ತಮಿಳರ ಜೊತೆ ಗಲಾಟೆ ಮಾಡಲ್ಲ. ನೀವು ಅಕಸ್ಮಾತ್ ನನ್ಗೆ ಒಂದ್ಸಲ ಟಿ.ಪಿ. ಕೈಲಾಸ್ ಅವರು ಹೇಳ್ತಾರೆ, ಅವರು ವಿದೇಶದಲ್ಲಿದ್ದಾಗ ಅವರಿಗೆ ಎಲ್ಲಾ ಭಾಷೆಯವರನ್ನ ಗುರುತಿಸೋದು ಕಷ್ಟ ಆದ್ರೂ ಕನ್ನಡಿಗರನ್ನ ಮಾತ್ರ ಸುಲಭ ಗುರುತಿಸಿದ್ರಂತೆ. ಅವ್ರು ಯಾವ್ಯಾವ ಭಾಷೆಯ ನಡುವೆ ಕನ್ನಡಿಗರನ್ನ ಹುಡ್ಕೊಂಡು ಹೋಗಿ ಕನ್ನಡದಲ್ಲಿ ಮಾತಾಡಿಸಿದ್ರಂತೆ. ಅವ್ರು ಕೇಳಿದ್ರಂತೆ, ನಾವು ಕನ್ನಡದಲ್ಲಿ ಮಾತಾಡಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡ್ತೀವಿ, ಆದ್ರೂ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾವು ಕನ್ನಡದವರು ಅಂತ ಹೇಳ್ತಾರೆ. ಬಹಳ ಸಿಂಪಲ್ ಆಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ತಮಿಳಿಯನ್ರ ಜೊತೆ ತಮಿಳಲ್ಲಿ ಮಾತಾಡ್ತಾರೆ, ಅಥವಾ ಯಾರು ತಮಿಳಿಯನ್ರ ಜೊತೆ ತಮಿಳಿನಲ್ಲಿ, ಕೇರಳಿಗರ ಜೊತೆ ಮಲಯಾಳಂನಲ್ಲಿ, ಹಿಂದಿಗಳ ಜೊತೆ ಅಥವಾ ಉತ್ತರ ಭಾರತೀಯರ ಜೊತೆ ಹಿಂದಿಗಳಲ್ಲಿ ಮತ್ತು ಅನ್ಯ ದೇಶೀಯರ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೋ ಅಥವಾ ಕನ್ನಡಿಗರ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೋ ಅವರೇ ಕನ್ನಡಿಗರು. ನಾವು ತಮಿಳಿಯರ ಜೊತೆ ಕಷ್ಟಪಟ್ಟು ತಮಿಳು ಮಾತಾಡ್ತೀವಿ, ಕೇರಳದವ್ರು ಬಂದ್ರೆ ಕಷ್ಟಪಟ್ಟು ಮಲಯಾಳಿ ಮಾತಾಡ್ತೀವಿ, ಕನ್ನಡದವ್ರು ಬಂದ್ರೆ ಇಂಗ್ಲಿಷ್ ಮಾತಾಡ್ತೀವಿ. ಕನ್ನಡಿಗ ಅವನು ಏನು ಅವ್ನು ಕನ್ನಡ ಮಾತಾಡಲಿಲ್ಲ ತಲೆ ಕೆಡಿಸ್ಕೋಬೇಕಾಗೇ ಇಲ್ಲ ಅಂತ ಟಿ.ಪಿ. ಕೈಲಾಸ ಹೇಳೋದು. ಅಂದ್ರೆ ನಾವು ಇಷ್ಟು ಒಳ್ಳೆಯವು. ಇದು ಥೇಟ್ ಭಾರತೀಯರಿಗೆ ಇರಬಹುದಾದ ಎಲ್ಲ ಗುಣಗಳನ್ನ ಕನ್ನಡದಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ಇವೆಲ್ಲ ನೋಡಿದಾಗ ಅನ್ಸೋದು, ಎಲ್ಲೋ ಒಂದ್ ಕಡೆ ಕನ್ನಡ ಬ್ಲೆಸ್ಡ್ ಲ್ಯಾಂಡ್. ನಾವು ತುಂಬಾ ಏನು ಭಗವಂತನ ಆಶೀರ್ವಾದ ಪಡ್ಕೊಂಡೇ ಇಲ್ಲಿದ್ದೀವಿ. ಆ ಆಶೀರ್ವಾದವನ್ನು ಉಳಿಸ್ಕೊಳ್ಬೇಕಾಗಿದೆ. ಹಿಸ್ಟ್ರಿ ಕೂಡ ಕನ್ನಡದ ಅಷ್ಟೇ ಸುಂದರವಾಗಿರುವಂಥದ್ದು. ಈ ಕರ್ನಾಟಕದ ಭಾಗವನ್ನ ಉತ್ತರ ಭಾರತದವರು ಆಳ್ತಾ ಇದ್ದ ಕಾಲ ಇತ್ತು. ಮೌರ್ಯರು ಕರ್ನಾಟಕವನ್ನು ಆಳಿದ ಕಾಲ ಇತ್ತು. ಆದ್ರೆ ಮೊದಲ ಬಾರಿಗೆ ಕನ್ನಡದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಗೊತ್ತಾ ಯಾರು ಅಂತ? ಕದಂಬರ ಕಾಲದಲ್ಲಿ ಮಯೂರವರ್ಮ. ವಂಡರ್ಫುಲ್. ಮಯೂರರ ಕಾಲದಲ್ಲಿ ಸ್ಥಾಪನೆ ಆಯಿತು. ಇತಿಹಾಸ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ, ಬಟ್ ಎಷ್ಟು ಮಜವಾಗಿದೆ ಕೇಳಿ. ಮಯೂರ ಯಾರು ಗೊತ್ತೇನು? ಶಿರ್ಸಿಯ ಬನವಾಸಿ ಹುಡುಗ. ಅವನು ಪಲ್ಲವರ ರಾಜಧಾನಿಗೆ ಹೋಗಿ ಅಧ್ಯಯನಕ್ಕೆ ಅಂತ ಹೋದಾಗ ಯಾರೋ ಸ್ವಲ್ಪ ಹಂಗಿಸಿದ್ರು ಅವನಿಗೆ. ನೀವೆಲ್ಲ ಅಯೋಗ್ಯರು, ಅಲ್ಲಿಂದ ಬಂದ್ಬಿಡ್ತೇವೆ, ನಾವು ಕೆಲಸ ಮಾಡ್ತೀವಿ, ಯಾರಾದ್ರೂ ಬಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟ ಅಂತ ಏನೋ ಸ್ವಲ್ಪ ಹಂಗಿಸಿದ್ರು. ಹೌದಾ, ನನ್ನ ರಾಜ್ಯವನ್ನ ಆಳ್ಲಿಕ್ಕೆ ನನಗೆ ಹಂಗಿಸ್ತೀರಾ, ಮಾಡ್ತೀನಿ ಅಂತ ತನ್ನ ಊರಿಗೆ ವಾಪಸ್ ಬಂದ. ಸಮರ್ಥನಾಗಿದ್ದ ಆತ ಕದಂಬರ ಪುಟ್ಟ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಯಾವ ಪಲ್ಲವರು ಹಂಗಿಸಿದ್ರು ಅವರನ್ನೇ ಓಡಿಸಿದ, ಸಾಮ್ರಾಜ್ಯ ಕಟ್ಟಿದ. ಆತ ಓಡಿಸಿದ್ದನ್ನ ಕೋಲಾರದ ಗಂಗರು ಕಂಪ್ಲೀಟ್ ಮಾಡಿ ಪೂರ್ತಿ ಪಲ್ಲವರನ್ನ ಓಡಿಸಿದ್ರು. ಅಲ್ಲಿಗೆ ಕನ್ನಡದ ಒಂದು ಸಮೃದ್ಧ ಸಾಮ್ರಾಜ್ಯ ನಿರ್ಮಾಣಗೊಳ್ತು. ಆದ್ರೆ ಕನ್ನಡದ ಸಾಮ್ರಾಜ್ಯ ವೈಭವವನ್ನು ತಲುಪಿದ್ದು ಚಾಲುಕ್ಯರ ಕಾಲದಲ್ಲಿ. ನೀವು ಏನು ನೆನಪಿಟ್ಕೊಳ್ಳೋ ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಒಂದು ನಮ್ಮ ನಾಡಗೀತೆ ನೆನಪಿಟ್ಕೊಂಡ್ರೆ ಸಾಕು. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಲ ಬಲ್ಲಾಳ ಎಲ್ಲ ಬಂದ್ಬಿಟ್ರು. ಇಟ್ಟು ನೆನ್ಪಿಟ್ಕೊಳ್ಳಿ ಅಷ್ಟೇ. ನೀವು ಈ ಸಾಲ ನೆನ್ಪಿಟ್ಕೊಂಡ್ರೆ ಸಾಕು, ಇಡೀ ಕನ್ನಡದ ಸಾಮ್ರಾಜ್ಯವನ್ನು ಆಳಿದವರು ನೆನಪಾಗ್ಬಿಡ್ತಾರೆ. ಏನ್ ಸುಂದರವಾಗಿತ್ತು ಅದು. ಚಾಲುಕ್ಯರ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಇಮ್ಮಡಿ ಪುಲಕೇಶಿ ಅವನು ಇವತ್ತಿಗೂ ಇಡೀ ದೇಶ ನೆನಪಿಸಿಕೊಳ್ಳುತ್ತೆ. ಹರ್ಷವರ್ಧನ ಇಡೀ ದೇಶವನ್ನು ಆಳ್ತಾ ಇರುವಾಗ, ಹರ್ಷವರ್ಧನ ಇಡೀ ದೇಶಕ್ಕೆ ಏಕಮೇವ ಅಧಿಪತಿಯಾಗಿರುವಾಗ, ಅವನು ದಕ್ಷಿಣದ ಆಧಿಪತ್ಯವನ್ನು ಬಯಸಿಕೊಂಡು ಆಕ್ರಮಣ ಮಾಡಿದಾಗ ಅವನನ್ನು ತಡೆದು ಸೋಲಿಸಿದ್ದು ಕನ್ನಡದ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯ ಸಾಮರ್ಥ್ಯ ಹರ್ಷವರ್ಧನ ಅಡ್ಡಗಟ್ಟಿದವನು. ಹರ್ಷವರ್ಧನಿಗೂ ಇಮ್ಮಡಿ ಪುಲಕೇಶಿ ಅಂತವರೊಂದಿಗೆ ಫ್ರೆಂಡ್ಶಿಪ್ ಬೇಕು ಅಂತ ಆಲೋಚನೆ ಇತ್ತು ಅಂತ. ಆ ತರದ ಸಾಮ್ರಾಜ್ಯ. ಸಿವಿಲ್ ಇಂಜಿನಿಯರ್ಸ್ ಇದ್ರೆ ಯಾವಾಗಲಾದ್ರೂ ಚಾಲುಕ್ಯರ ಕಾಲದ ಸಿವಿಲ್ ಕನ್ಸ್ಟ್ರಕ್ಷನ್ಗಳ ವೈಭವವನ್ನು ನೋಡ್ಬೇಕು. ಇಲ್ಲಿ ಯಾರಾದ್ರೂ ದಯವಿಟ್ಟು ಗಮನಿಸಿ. ನೀವು ಬಾದಾಮಿಗೆ, ಐಹೊಳೆಗೆ, ಪಟ್ಟದಕಲ್ಲಿಗೆ, ಈ ಭಾಗಕ್ಕೆಲ್ಲ ಒಂದ್ಸಲ ಹೋಗಿ ಬನ್ನಿ. ಏನು ಸುಂದರವಾದ ಕನ್ಸ್ಟ್ರಕ್ಷನ್ಸ್ ಆಗಿ ಮಾಡಿದ್ದಾರೆ. ದೇವಸ್ಥಾನಗಳನ್ನ, ವೈಭವದ ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಅನೇಕರಿಗೆ ಇವತ್ತು ಮಾತನಾಡಬೇಕಾದ್ರೆ ದೇವಸ್ಥಾನಗಳನ್ನ ಯಾಕೆ ಕಟ್ಟಿಸ್ತೀವಿ, ನಾವು ಸೆಕ್ಯುಲರ್ ಅಲ್ವಾ ಅಂತಾರೆ. ಅಫ್ಕೋರ್ಸ್ ಸೆಕ್ಯುಲರೇ ನಾವು. ಆದ್ರೆ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ದೀವಿ ಯಾಕೆ ಗೊತ್ತಾ? ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಸಾವಿರಾರು ಜನ ಉದ್ಯೋಗಿಗಳು ಬೇಕಾಗ್ತಿದ್ರು, ಎಲ್ಲ ವರ್ಗದ ಜನ ಬೇಕಾಗ್ತಿದ್ರು. ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಚೆನ್ನಾಗಿರುವಂತ ಸ್ಥಪತಿಗಳು ಬೇಕಾಗ್ತಿದ್ರು. ಅದ್ರ ಜೊತೆಗೆ ಕಲ್ಲನ್ನ ಹೊರಬಲ್ಲಂತ ಸಾಮಾನ್ಯ ಕಾರ್ಮಿಕರು ಬೇಕಾಗ್ತಿದ್ದ. ಒಂದು ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ಕಲ್ಲನ್ನ ಅಡಿಪಾಯ ಹಾಕ್ಲಿಕ್ಕೋಸ್ಕರ ಪುರೋಹಿತರು ಬೇಕಾಗ್ತಿದ್ರು. ಅದೇ ದೇವಸ್ಥಾನಕ್ಕೆ ಎಲ್ಲ ತರದ ವಸ್ತುಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಕಾಮರ್ಸ್ ಕಲ್ತವರು ಬೇಕಾಗ್ತಿದ್ರು. ಒಂದು ಯೋಚನೆ, ಒಂದು ದೇವಸ್ಥಾನ ಎಷ್ಟು ದೊಡ್ಡ ಕೆಲಸ ಮಾಡ್ತಿತ್ತು. ಸಾವಿರಾರು ಜನರನ್ನು ಕೆಲಸಕ್ಕೆ ಹಚ್ತಾ ಇದ್ದ ರಾಜ ಆ ಕೆಲಸದ ಮೂಲಕ ಕೆಲಸದ ದುಡ್ಡನ್ನ ಕೊಟ್ಟು ಅವರಿಗೆ ಊಟ ಕೊಡ್ತಿದ್ದ. ಇವತ್ತಿನ ತರ ಬಿಟ್ಟಿ ಅನ್ನದ ಭಾಗ್ಯ ಇರಲಿಲ್ಲ. ಒಂದು ದೇವಸ್ಥಾನ ಈ ದೇಶದ, ಈ ನಾಡಿನ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂತ ಕಲ್ಪನೆ ಇತ್ತು. ನಾನು ಆ ಉತ್ತರ ಕರ್ನಾಟಕದ
ಭಾಗದಲ್ಲಿ ಹೋಗುವಾಗ ನೋಡ್ತೀನಿ ಒಂದಷ್ಟು ಕಡೆ ಅಂತೂ ದೇವಸ್ಥಾನಗಳ ರಾಶಿ ರಾಶಿ ಪುಟ್ಟ 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 ದೇವಸ್ಥಾನಗಳು. ಯಾಕೆ ಇಷ್ಟೊಂದು ದೇವಸ್ಥಾನ ಅಂತ ಕೇಳಿದ್ರೆ ಇದು ಹೊಸಬರಿಗೆ ಟ್ರಯಲ್ ಅಂತ. ಇದು ಮುಗಿದ ಮೇಲೆ ದೊಡ್ಡ ದೇವಸ್ಥಾನಕ್ಕೆ ಒಂದನ್ನು ಕಳಿಸೋದು ಅನ್ನೋ ಕಾರಣಕ್ಕೋಸ್ಕರ ಟ್ರಯಲ್ ಮಾಡ್ಲಿಕ್ಕೆ ಜಾಗಗಳಿದ್ವು. ನೀವು ಆಶ್ಚರ್ಯ ಪಡ್ತೀರಿ ಇವೆಲ್ಲ ನೋಡಿದ್ರೆ. ಪ್ರತಿಯೊಬ್ಬ ಸಿವಿಲ್ ಇಂಜಿನಿಯರ್ ಕೂಡ ಕ್ಲಾಸ್ ರೂಮ್ ನಲ್ಲಿ ಎಷ್ಟೊತ್ತು ಕಲಿತಾನೋ ಅದರ ಅರ್ಧ ಭಾಗದಷ್ಟಾದ್ರೂ ನಾನು ತಿರುಗಾಡ್ಕೊಂಡು ಬರ್ಬೇಕು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ ಸಿವಿಲ್ ಇಂಜಿನಿಯರ್ ಸ್ಪೆಷಲಿ ನೋಡ್ಬೇಕು. ನೀವು ಯಾವಾಗಾದ್ರೂ ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ಕೊಂಡು ಬನ್ನಿ. ಇವತ್ತಿಗೂ ಕೂಡ ಸಾಧ್ಯವಾಗದ ಕನ್ಸ್ಟ್ರಕ್ಷನ್ಗಳಿವೆ. ವಿಜಯನಗರ ಸಾಮ್ರಾಜ್ಯದ ಎಂಟ್ರೆನ್ಸ್ ಅನ್ನೋ ದೊಡ್ಡ ಗೋಪುರ ಕೆಳಗಡೆ 100 ಅಡಿ ಆದ್ರೂ ಅಗಲ ಇದೆ, ಮೇಲಕ್ಕೆ ಹೆಚ್ಚು ಕಡಿಮೆ 0 ಪಾಯಿಂಟ್ ರೀಚ್ ಆಗುತ್ತೆ. ಆ ಗೋಪುರದೊಳಗೆ ಯಾರಿಗೂ ಬಿಡಲ್ಲ. ನನ್ನ ಪುಣ್ಯ ಅದೃಷ್ಟವಶಾತ್ ಆ ಗೋಪುರದ ಒಳಗೆ ಎಂಟ್ರಿ ಮಾಡಿದ್ದೀನಿ, ನಾನು ಒಳಗೆ ಹೋಗಿದ್ದೀನಿ. ಒಳಗೆ ಹೋಗುವಾಗ ಆರಂಭದಲ್ಲಿ ಎಷ್ಟು ಖುಷಿಯಾಗಿ ಹೋಗ್ಬೋದು, ಹೋಗ್ತಾ 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 ಆ ಜಾಗ ಎಷ್ಟು ಕಿರಿದಾಗುತ್ತೆ. ಒಂದ್ ಹಂತ ಆದ್ಮೇಲೆ ನಿಮ್ಗೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಆದ್ರೆ ಅಂತ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿಂದ ಆಚೆಗೂ ಕೂಡ ಅತ್ಯದ್ಭುತವಾದ ಆ ಗೋಪುರವನ್ನು ಕಟ್ತಾರೆ. ಮಧ್ಯದಲ್ಲಿ ಒಂದು ಕಂಬ ಅಡ್ಡಕ್ಕಿಲ್ಲ, ಅಷ್ಟು ಸುಂದರವಾದ ಗೋಪುರವನ್ನು ಕಟ್ತಾರಲ್ಲ. ಅಷ್ಟು 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ಇಟ್ಟಿಗೆಗಳನ್ನ ನಿರ್ಮಾಣ ಮಾಡಿ ಆ ಇಟ್ಟಿಗೆಗಳ ಮೂಲಕ ಬ್ರಿಡ್ಜ್ ಅನ್ನ ಕಟ್ಟುವಷ್ಟರ ಮಟ್ಟಿಗೆ ಸುಂದರವಾದ ವ್ಯಾಪಕವಾದ ಆ ಸುಂದರವಾದ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಲ್ಲ. ಯೋಚನೆ ಮಾಡಿ ಹೇಗೆ ಮಾಡಿದ್ದಿರ್ಬೋದು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನೀವು ಹಂಪಿಗೆ ಹೋಗಿ ಬನ್ನಿ ದಯಮಾಡಿ. ನಾನು ಪ್ರತಿಯೊಬ್ಬ ಕನ್ನಡಿಗನಿಗೂ ಕೇಳ್ಕೊಳ್ತೀನಿ, ವಾಸ್ತವವಾಗಿ ಈ ಕರಾವಳಿ ಬೆಲ್ಟ್ ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಕರ್ನಾಟಕವನ್ನು ಪೂರ್ತಿ ನೋಡ್ಲೇ ಇಲ್ಲ, ಉತ್ತರ ಕರ್ನಾಟಕವನ್ನು ನೋಡ್ಲೇ ಇಲ್ಲ. ಉತ್ತರ ಕರ್ನಾಟಕ ನಾವು ಹೋಗಬಾರ್ದಾಗಿರೋ ಲ್ಯಾಂಡ್ ಅಂತ ಅನೇಕರು ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಉತ್ತರ ಕರ್ನಾಟಕದ ಊರುಗಳ ಹೆಸರನ್ನು ಎಲ್ಲಿ ನೋಡೋದು ಗೊತ್ತಾ? ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತರೆ ಬಸ್ಸಿನ ಬೋರ್ಡ್ ಮೇಲೆ ಮಾತ್ರ ನೋಡೋದು, ಅದ್ರ ಆಚೆ ಎಲ್ಲೂ ನೋಡ್ಲಿಲ್ಲ. ನಾನು ಹೊನ್ನಾವರದಲ್ಲಿದ್ದಾಗ ರಾತ್ರಿ 10-11 ಗಂಟೆಗೆ ಬಂದು ಸರ್ಕಲ್ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ರೆ ಯಾವ್ದಾವುದೋ ಊರಿನ ಹೆಸರಿನ ಬಸ್ಸುಗಳು ಹೋಗ್ತಾ ಇತ್ತು. ಅದು ನೋಡೋದಷ್ಟೇ ನಾವು. ಅದರಲ್ಲಿ ಕೊಪ್ಪಳ ಅಂತ ಇರ್ತಿತ್ತು, ಬಳ್ಳಾರಿ ಅಂತ ಇರ್ತಿತ್ತು. ಸುಮ್ಮನೆ ನೋಡೋದು, ಕೇಳೋದು, ಸುಮ್ಮನಾಗೋದು. ನಾನು ಅದನ್ನೆಲ್ಲ ತಿರುಗಾಡುವಾಗ ನನ್ನ ಕಸಿನ್ ಒಂದ್ಸಲ ಅಲ್ಲಿ ಬಂದ ನನ್ನ ಜೊತೆ ಎಲ್ಲ. ಅವನಂತಿದ್ದು, ಅಯ್ಯಪ್ಪ ಇವೆಲ್ಲ ಬಸ್ಸಿನ ಮೇಲೆ ನೋಡಿದ ಹೆಸರು ನಾನು ಅಂತ. ಅವ್ನು ನೋಡೇ ಇರಲಿಲ್ಲ ಅಂತ. ಆ ತರದ ಊರುಗಳು ಇರ್ಬೋದು ಅನ್ನೋ ಕಲ್ಪನೆ ಇಲ್ಲ ಅಂತ. ಆದ್ರೆ ನೀವು ಯಾವಾಗಲಾದ್ರೂ ಒಂದ್ಸಲ ಹೋಗಿ ಬನ್ನಿ. ಯಾವ ವೈಭವದ ಕುರಿತಂತೆ ಇವತ್ತು ನಾವು ಮಾತಾಡ್ತೀವಲ್ಲ ಆ ಎಲ್ಲ ವೈಭವದ ಮೂಲ ಬೀಜ ಇರೋದು ಅದೇ ಭಾಗದಲ್ಲಿ. ಏನ್ ಸುಂದರವಾದ ವಿಜಯನಗರ ಸಾಮ್ರಾಜ್ಯ. ನನಗೊಂದು ಕಲ್ಲಿನ ರಥ ಕೊಟ್ಟಿದ್ದಾರೆ, ಅದು ವಿಜಯನಗರದಲ್ಲ. ಆ ಕಲ್ಲಿನ ರಥದ ವೈಶಿಷ್ಟ್ಯ ಏನ್ ಗೊತ್ತೇನು? ಪೂರ್ತಿ ಕಲ್ಲಿನ ರಥ. ಆ ಕಲ್ಲಿನ ರಥ ಯಾಕೆ ಕಟ್ಟಿದ್ರು ಅಂತ ಅಲ್ಲೆಲ್ಲ ಹೇಳ್ತಾರೆ ಅಂತಂದ್ರೆ, ರಥೋತ್ಸವ ನಡೆಯುವಾಗ ಎಲ್ರಿಗೂ ಬರ್ಲಿಕ್ಕೆ ಆಗ್ತಿರಲ್ಲ, ಲಕ್ಷಾಂತರ ಜನ ಬರ್ಬೇಕು, ಎಲ್ರಿಗೂ ಎಲ್ಲಿ ನೋಡ್ಲಿಕ್ಕೆ ಆಗತ್ತೆ. ಆದ್ರೆ ಎಲ್ರಿಗೂ ಆ ರಥವನ್ನು ಮುಟ್ಟುವಂತ ಅವಕಾಶವೂ ಇಲ್ಲ. ರಥ ಮುಗಿದ ನಂತರ ಒಳಗೆ ಇಟ್ಬಿಡ್ತಾರೆ. ಹೇಗ್ ಮಾಡ್ಬೇಕು ಅಂದ್ರೆ ಅವರಿಗೋಸ್ಕರ ಒಂದು ಕಲ್ಲಿನ ರಥ ಮಾಡಿದರಂತೆ. ಈ ಕಲ್ಲಿನ ರಥ ಚಕ್ರ ತಿರುಗುತ್ತೆ. ಆ ಕಲ್ಲಿನ ರಥದ ಚಕ್ರ ಎಷ್ಟು ಸುಂದರವಾಗಿದೆ, ಅದರ ಟೋಟಲ್ ಕನ್ಸ್ಟ್ರಕ್ಷನ್ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಆ ಪೂರ್ತಿ ಹಾಳು ಮಾಡ್ಲಿಕ್ಕಿದ್ದವ್ರು ಮತ್ತೆ ನಮ್ಮವರೇ. ಬ್ರಿಟನ್ನಿನ ರಾಣಿ ಅದನ್ನು ನೋಡಿ ಹೇಳ್ತಾರೆ, ಎಷ್ಟು ಸುಂದರವಾದ ವ್ಯವಸ್ಥೆ ಇದೆ ಅದು ಯಾವ ಕಾರಣಕ್ಕೂ ಹಾಳಾಗಬಾರದು, ಸರಿ ಮಾಡಿ ಅದನ್ನ ಅಂತ. ವಾಪಸ್ ಸರಿ ಮಾಡಿಸಿ ಅದನ್ನ ಯಾರು ಮುಟ್ಟಬಾರದು ಅಂತ ರೂಲ್ ಮಾಡಿದ ಒಂದು ದೇಶ ಹೆಣ್ಮಗಳು. ಇಡೀ ವಿಜಯನಗರ ಸಾಮ್ರಾಜ್ಯ ಎಷ್ಟು ಸುಂದರವಾಗಿ ನಿರ್ಮಾಣಗೊಂಡಿದೆ ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ನದಿ ಹರಿಯುತ್ತೋ ಆ ನದಿಯಲ್ಲಿ ಹೈಯೆಸ್ಟ್ ಪಾಯಿಂಟ್ ಯಾವುದು ಅಂತ ನೋಡಿಕೊಂಡು ಅಲ್ಲಿಂದ ನೀರು ಹರಿಲಿಕ್ಕೆ ಕಾಲುವೆ ಮಾಡಿಕೊಂಡಿದ್ದಾರೆ. ವರ್ಷದ 365 ದಿನ 24/7 ನೀರು ಕಾಲುವೆ ಮೂಲಕ ಹರಿಯುತ್ತೆ. ಅದು ಎಷ್ಟು ಸುಂದರ ಅಂದ್ರೆ, ಕಾಲುವೆ ನೀರು ನೇರವಾಗಿ ಎಲ್ಲಿ ವಿದ್ಯಾರಣ್ಯರು ಪೂಜೆ ಮಾಡ್ತಾ ಇದ್ರೋ ಆ ದೇವಸ್ಥಾನವನ್ನ ಒಂದು ಪ್ರದಕ್ಷಿಣೆ ಹಾಕುತ್ತೆ. ಅಲ್ಲಿಂದ ಮುಖ್ಯ ದೇವಸ್ಥಾನಕ್ಕೆ ಬರುತ್ತೆ. ದೇವಸ್ಥಾನದಲ್ಲಿ ಭಗವಂತನ ಪಾದಗಳಲ್ಲಿ ಹರಿದು ಅದಲ್ಲಿನ ಅಡುಗೆ ಮನೆಗೆ ಹೋಗುತ್ತೆ. ಅಡುಗೆ ಮನೆಯಲ್ಲಿ ಬೇಕಾದಷ್ಟು ಉಪಯೋಗಿಸಿಕೊಂಡ ನಂತರ ಮತ್ತೆ ಆಚೆ ಹೋಗುತ್ತೆ. ಇಡೀ ಊರಿಗೆ ಆ ನೀರು ಪೂರೈಕೆ ಆಗುವಂತ ಕಾಲುವೆಗಳ ವ್ಯವಸ್ಥೆ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೂ ಮಾಡ್ಲಿಕ್ಕಾಗದೆ ಇರೋದನ್ನು ಅವತ್ತೇ ಮಾಡಿ ಮುಗಿಸಿದ್ರು. ಇಡೀ ದೇಶದಲ್ಲಿ ಯಾಕೆ ವಿಜಯನಗರವನ್ನು ಇಷ್ಟೊಂದು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಇಡೀ ದೇಶದಲ್ಲಿ ಈ ತರದ ಸುಂದರವಾದ ಕಲ್ಪನೆಗಳನ್ನ ಅಷ್ಟು ಹಳೆಯ ಕಾಲಘಟ್ಟದಲ್ಲೇ ಮಾಡಿದ್ದು ಕರ್ನಾಟಕದ ಜನ ಅನ್ನೋದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಇದನ್ನು ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತ ಅಗತ್ಯ ಇದೆ. ಬರೀ ಕರ್ನಾಟಕ ಇಷ್ಟಕ್ಕೆ ಮಾತ್ರ ಸೀಮಿತ ಅಂತ ತಿಳ್ಕೊಳ್ಬೇಡಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸಾಮರ್ಥ್ಯ ಅಪರೂಪತೆ. ಕರ್ನಾಟಕದ ವಿಶೇಷ ಏನು ಅಂತಂದ್ರೆ, ಯಾರೇ ಇದ್ರು, ಅವ್ರು ಎಲ್ಲೇ ಹುಟ್ಟಿದ್ರು, ಅವ್ರು ಬಂದು ಫೈನಲಿ ಕರ್ನಾಟಕವನ್ನು ಇಷ್ಟಪಟ್ಟು ಸೆಟ್ಲ್ ಆಗ್ಬಿಡ್ತಾರೆ. ನನಗೊಂದು 2-3 ಈ ವಿಚಾರದಲ್ಲಿ ಯಾವಾಗಲೂ ಉತ್ತರ ಭಾರತೀಯರ ಜೊತೆ ಕಿತ್ತಾಟ ನಡೀತಿರುತ್ತೆ. ಉತ್ತರ ಭಾರತೀಯರು ನನ್ನ ಕಾಂಟ್ ಹೊಡಿತಿರ್ತಾರೆ. ನೀವು ಏನೇ ಹೇಳಿ, ದೇವರೆಲ್ಲ ಹುಟ್ಟಿದ್ದು ಉತ್ತರ ಭಾರತದಲ್ಲಿ. ರಾಮ ಹುಟ್ಟಿದಲ್ಲಿ, ಕೃಷ್ಣ ಹುಟ್ಟಿದಲ್ಲಿ, ಶಿವ ಇರೋದು ಹಿಮಾಲಯದಲ್ಲಿ, ಎಲ್ಲ ಅಲ್ಲೇ. ಹೇಳೋದು ಕರೆಕ್ಟ್, ದೇವರು ಹುಟ್ಟಿದೆಲ್ಲ ಅಲ್ಲೇ. ಆದ್ರೆ ಈ ದೇವರುಗಳನ್ನ ಸಾಕ್ಷಾತ್ಕರಿಸಿಕೊಳ್ಳೋದು ಹೇಗೆ ಅಂತ ತೋರಿದ 3 ಗುರುಗಳು ಹುಟ್ಟಿದ್ದು ದಕ್ಷಿಣ ಭಾರತದಲ್ಲಿ. ಆ 3 ಇಡೀ ಜಗತ್ತಿನ ಎಲ್ಲ ಮತ ಪಂಥಗಳನ್ನ ಈ 3 ಮಾರ್ಗ
ಮಾರ್ಗಗಳಲ್ಲಿ ಫಿಕ್ಸ್ ಮಾಡಬಹುದು. ಒಂದು ದ್ವೈತ, ಇನ್ನೊಂದು ಅದ್ವೈತ, ಮತ್ತೊಂದು ವಿಶಿಷ್ಟ ಅದ್ವೈತ. ದ್ವೈತದ ವಿಶೇಷ ಏನು ಅಂತಂದ್ರೆ, ದ್ವೈತವನ್ನ ಪ್ರತಿಪಾದಿಸಿದ ಆಚಾರ್ಯರು ಉಡುಪಿಯಲ್ಲೇ ಹುಟ್ಟಿದ್ರು, ಮಧ್ವಾಚಾರ್ಯರು. ಶಂಕರಾಚಾರ್ಯರು ಹುಟ್ಟಿದ್ದು ಕೇರಳದಲ್ಲಿ. ಅದ್ರ ಆಶ್ಚರ್ಯ ಗೊತ್ತೇನು, ಶಂಕರಾಚಾರ್ಯರು 4 ಮಠವನ್ನ ಸ್ಥಾಪಿಸಬೇಕು ಅಂತಂದಾಗ ಸ್ವಲ್ಪ ಮಟ್ಟಿಗೆ ಕೇರಳ ನಮ್ದು ಇಲ್ಲೇ ಮಾಡೋಣ ಅನ್ಕೊಳ್ಳಿಲ್ಲ. ಆದ್ರೆ ಕೇರಳಕ್ಕಿಂತಲೂ ಸುಂದರವಾದ ಶಾಂತವಾದ ಜಾಗ ಅಂತ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಅಂತ ಹೇಳಿ ಶೃಂಗೇರಿಯಲ್ಲಿ ಹುಡುಕಿ ಒಂದು ಮಠವನ್ನ ಸ್ಥಾಪಿಸಿದ್ರು. ಲೆಕ್ಕ ಹಾಕೊಂಡು ತಮಿಳುನಾಡಿನಲ್ಲಿ ಚೋಳರ ಕಾಲದಲ್ಲಿ ಪ್ರಾಬಬಲಿ ಅವರ ಆ ಇಡೀ ಪ್ರಾಂತ್ಯವನ್ನೇ ಬಿಟ್ಟು ಓಡಿ ಬಂದ್ಬಿಟ್ಟು ಸೆಟ್ಲ್ ಆಗಿದ್ದೇನೆ ಗೊತ್ತಾ, ಕರ್ನಾಟಕದ ಮೇಲ್ಕೋಟೆಯಲ್ಲಿ. 3 ಆಚಾರ್ಯರು ದಕ್ಷಿಣದಲ್ಲಿ ಹುಟ್ಟಿದ್ರು. 3 ಆಚಾರ್ಯರು ಹೈಯೆಸ್ಟ್ ಪ್ರೀತಿ ತೋರಿಸಿದ್ದು ಕರ್ನಾಟಕಕ್ಕೆ. ಯೋಚನೆ ಮಾಡಿ, ಕರ್ನಾಟಕ ಎಷ್ಟು ಸುಂದರವಾಗಿದ್ದಿರ್ಬೋದು. ನಾನು ಉತ್ತರ ಭಾರತಕ್ಕೆ ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ನೀವು ಯಾವ ದೇವರ ಬಗ್ಗೆ ಆದ್ರೂ ಮಾತಾಡ್ರಪ್ಪ, ನಿಮ್ಮ ರಾಮ ತನ್ನ ಸೀತೆಯನ್ನ ಕಳ್ಕೊಂಡು ಪ್ರಲಾಪಿಸ್ತಾ ಇದ್ದಾಗ ಅವಳಿಗೆ ಸೀತೆಯನ್ನ ಸೇರಿಸೋದ್ರಲ್ಲಿ ಸಹಾಯ ಮಾಡಿದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಹನುಮಂತ. ಅವನು ಹುಟ್ಟಿದ್ದೇ ನಮ್ಮ ಕರ್ನಾಟಕದಲ್ಲಿ, ಅದು ಕಿಷ್ಕಿಂಧ ಭಾಗ ಇರೋದೇ ಬಳ್ಳಾರಿ ಹತ್ರ ಅಂತ. ಈ ಅನೇಕ ಪ್ರಶ್ನೆಗಳಿಗೆ ಈ ಚರ್ಚೆ ಬಹಳ ಸುಂದರವಾಗಿರುವಂತ ಚರ್ಚೆ ಅಂತ ನಾನು ಯಾಕೆ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಇವೆಲ್ಲವನ್ನು ಅಂತಂದ್ರೆ, ನಮ್ಗೆ ಯೋಚನೆ ಮಾಡುವಂತ ದಿಕ್ಕನ್ನು ಸ್ವಲ್ಪ ಗೈಡ್ ಮಾಡ್ಕೊಳ್ಳೋಣ. ನಾವು ಇನ್ನು ಮುಂದೆ ಕನ್ನಡದ ಮೇಲಿನ ಪ್ರೀತಿ ಅದು ಇಡೀ ಭಾರತದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಆಗುವಂಥದ್ದು. ನಾನು ಸೈನ್ಸಿನ ಬಗ್ಗೆ ಮಾತಾಡ್ತಿದ್ದೆ. ಸಿ ವಿ ರಾಮನ್ ಕೂಡ ಕನ್ನಡದವರಲ್ಲ, ಆದ್ರೆ ಸಿ ವಿ ರಾಮನ್ ಬಂದು ಸೆಟ್ಲ್ ಆಗಿದ್ದು ಕನ್ನಡದಲ್ಲಿ. ಅವರು ತಮ್ಮ ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದು, ರಾಮನ್ ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದು ಬೆಂಗಳೂರಿನಲ್ಲಿ. ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಾಗ ಅವ್ರು ಎಲ್ಲವರಾಗಿದ್ರು ಗೊತ್ತಾ, ಕರ್ನಾಟಕದವರಾಗಿದ್ರು. ಸಿ ವಿ ರಾಮನ್ಗೂ ಕೂಡ ಪ್ರೀತಿ ಕೊಟ್ಟಿದ್ದು ಕರ್ನಾಟಕ ಅಂತ. ಕರ್ನಾಟಕ ಎಲ್ಲರನ್ನೂ ಆಧರಿಸಿದೆ, ಎಲ್ಲರನ್ನೂ ಗೌರವಿಸಿದೆ. ಎಲ್ಲ ಬಿಡಿ, ಎಲ್ಲಿವರೆಗೂ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಜಮ್ಶೆಡ್ಜಿ ಟಾಟಾನ್ ಭೇಟಿ ಮಾಡ್ತಾರೆ ಒಂದ್ಸಲ. ಜಮ್ಶೆಡ್ಜಿ ಟಾಟಾ ಸ್ವಾಮೀಜಿ ಕೇಳ್ತಾರೆ, ಎಲ್ಲಿಗೆ ಹೊರಟಿದ್ದೀರಿ ಅಂತ. ನಾನೊಂದು ಫಾರಿನ್ ಕಂಟ್ರಿಗೆ ಹೋಗ್ತಿದ್ದೀನಿ. ಯಾತಕ್ಕೆ ಅಂತಂದ್ರೆ ನಂಗೆ ಇಂಥದ್ದೊಂದು ಟೆಕ್ನಾಲಜಿ ಬೇಕು, ಆ ಟೆಕ್ನಾಲಜಿನ ಹೈರ್ ಮಾಡ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೀನಿ ಅಂತಂದಾಗ ವಿವೇಕಾನಂದರು ಹೇಳ್ತಾರೆ, ಒಂದು ಬೆಂಕಿಪಟ್ಟಣ ತಯಾರು ಮಾಡ್ಲಿಕ್ಕೂ ನಾವು ವಿದೇಶದ ಟೆಕ್ನಾಲಜಿ ತಗೊಂಡು ನಮ್ಗೊಂದು ಸೈಂಟಿಫಿಕ್ ರಿಸರ್ಚ್ ಮಾಡಿಸುವಂತ ಕೆಲಸ ನಮ್ಗೆ ಆಗ್ತಾ ಇಲ್ವಾ ಅಂತ ಕೇಳಿದಾಗ ಅವ್ರಿಗೆ ತುಂಬಾ ಫ್ಲಾಶ್ ಆಗ್ಬಿಡುತ್ತೆ, ಏನಾದ್ರು ಮಾಡ್ಬೇಕಲ್ಲ ನಾನು ಅಂತ. ಏನೋ ಅವ್ರು ಬಂದು ತಮ್ಮ ಇನ್ಸ್ಟಿಟ್ಯೂಷನ್, ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಶುರು ಮಾಡ್ತಾರೆ, ಬೆಂಗಳೂರಲ್ಲಿ ಶುರು ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂತ ಲ್ಯಾಂಡ್ ಅನ್ನ ಮೈಸೂರು ಮಹಾರಾಜರು ಅವರಿಗೆ ಕೊಡ್ತಾರೆ, ಇದನ್ನ ಇಲ್ಲಿ ಮಾಡಿ ಅಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೊದಲನೇ ಬಾರಿಗೆ ಶುರುವಾಗುತ್ತಲ್ಲ ವಿವೇಕಾನಂದರ ಪ್ರೇರಣೆಯಿಂದ, ಅದು ಶುರುವಾಗ್ಲಿಕ್ಕೂ ಮೂಲ ಜಾಗ ಕೊಡೋದು ಕರ್ನಾಟಕವೇ. ಎಷ್ಟು ಚೆನ್ನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಅನೇಕ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳು ಆಮೇಲೆ ಶುರುವಾದವು. ನಾನೊಂದ್ಸಲ ಅಲ್ಲಿ ಅಕ್ಕಪಕ್ಕದಲ್ಲಿ ತುಂಬಾ ಇನ್ಸ್ಟಿಟ್ಯೂಷನ್ಗಳಿವೆ, ಬೇರೆ ತರದ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್. ಒಂದ್ಸಲ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿದಾಗ ಅವ್ರು ಹೇಳಿದ್ರು, ವಿವೇಕಾನಂದ್ರ ಅದು ಯಾವ ಬಾಯಲ್ಲಿ ಹೇಳಿದ್ರು, ಅದು ಯಾವ ಬಾಯಲ್ಲಿ ಮೈಸೂರು ಮಹಾರಾಜರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕೊಟ್ಟರು. ಇಡೀ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರುವಂತಹ ಟೋಟಲ್ ಏರಿಯಾದಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಟ್ರೆ ಮತ್ತೇನು ಬೆಳಿಲಿಕ್ಕೆ ಆಗ್ತಾನೆ ಇಲ್ಲ. ಒಂದ್ರ ಪಕ್ಕದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಬೆಳೆದಿವೆ. ಕರ್ನಾಟಕದಲ್ಲಿ ಅಷ್ಟೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿವೆ. ಕರ್ನಾಟಕದ ಜನರನ್ನ ಇಡೀ ದೇಶ ಬುದ್ಧಿವಂತರು ಅಂತ ಗುರುತಿಸುತ್ತೆ. ಸತ್ಯ ಹೋದವಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಇಡೀ ದೇಶ ಗುರುತಿಸುತ್ತೆ. ಅವರು ಯಾರ ಜೊತೆ ಕಾಂಪೀಟ್ ಮಾಡಿದ್ರು ಕೂಡ ಕನ್ನಡಿಗರ ಜೊತೆ ಕಾಂಪೀಟ್ ಮಾಡೋದು ಕಷ್ಟ ಅಂತ. ಜಗತ್ತಿನ ಯಾವ ಮೂಲೆಗೆ ಹೋದ್ರು ಕನ್ನಡಿಗರು ಒಂದಲ್ಲ ಒಂದು ವಿಭಾಗದಲ್ಲಿ ಸಿಕ್ಕೇ ಸಿಗ್ತಾರೆ. ಮತ್ತೆ ಇಂಟ್ರೆಸ್ಟಿಂಗ್ಲಿ ಜಗತ್ತಿನ ಯಾವ ಮೂಲೆಗೆ ಹೋದ್ರು ಕನ್ನಡಿಗರು ಆರ್ಡಿನರಿ ವರ್ಕ್ ಅಲ್ಲಿ ಇರಲ್ಲ, ಅವರೆಲ್ಲರೂ ಹೈಯರ್ ಪೊಸಿಷನ್ ಅಲ್ಲೇ ಕೂತಿರ್ತಾರೆ. ಇದು ಕನ್ನಡಿಗರ ಸಾಮರ್ಥ್ಯ ಇದೆ. ಇನ್ಬಿಲ್ಡ್ ಇಲ್ಲಿನ ನೀರಲ್ಲಿ ಏನೋ ಒಂದು ಶಕ್ತಿ ಇದೆ. ನೀವು ಗಂಗಾ ಸ್ನಾನ ಮಾಡಬಹುದು, ಆದ್ರೆ ಕುಡಿಬೇಕು ಅಂದ್ರೆ ತುಂಗಾಪಾನವೇ ಆಗಬೇಕು ಅಂತ ಹೇಳ್ತಾರೆ. ನಮ್ಮ ನೀರಲ್ಲಿ ಏನೋ ಒಂದು ಈ ಶಕ್ತಿಯನ್ನ ಕನ್ನಡ ಪೂರ್ತಿ ಪ್ರಮಾಣದಲ್ಲಿ ಆರ್ಜಿಸಿಕೊಂಡಿದೆ, ತನ್ನೊಳಗೆ ಸೇರಿಸಿಕೊಂಡಿದೆ. ಈಗ ನಮ್ಮ ಮುಂದಿರುವಂತ ಸವಾಲು, ನಾವು ಏನ್ ಶಕ್ತಿ ಗಳಿಸಿಕೊಂಡಿದ್ದೀವೋ ಅದನ್ನ ಸಮಾಜಕ್ಕೆ ವಾಪಸ್ ಕೊಡ್ಲಿಕ್ಕಾಗತ್ತಾ, ಅದನ್ನ ಸಮಾಜಕ್ಕೆ ವಾಪಸ್ ತಲುಪಿಸ್ಲಿಕ್ಕಾಗತ್ತಾ? ಇಂಜಿನಿಯರ್ಗಳಾಗಿ ನಾವಿದರ ಕುರಿತಂತೆ ಏನ್ ಮಾಡಬಹುದು ಅಂತ ನನ್ನ ನೆಚ್ಚಿನ ಮಿತ್ರರೇ, ಇಂಜಿನಿಯರ್ಗಳಾಗಿರುವ ನಮಗೆ ಒಂದು ದೊಡ್ಡ ಸವಾಲು ಕಣ್ಣೆದುರಿಗಿದೆ. ಆ ಸವಾಲು ಏನು ಅಂತಂದ್ರೆ, ಇವತ್ತಿನ ಭಾರತವನ್ನ ಇವತ್ತೇನಿದೆಯೋ ಅದಕ್ಕಿಂತಲೂ 100 ಪಟ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನಾದ್ರೂ ಸವಾಲು ತಗೋಬೇಕು, ಏನಾದ್ರೂ ಚಾಲೆಂಜ್ ತಗೋಬೇಕು ಅಂತ. ಇವತ್ತಿನ ಭಾರತ ಜಗತ್ತಿನ ಎದುರಿಗೆ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಇವತ್ತಿನ ಭಾರತದ ಶಕ್ತಿ ಭಿನ್ನವಾಗಿದೆ. ಅದರಲ್ಲಿ ನಮ್ಮ ಕೊಡುಗೆ ಏನಿದೆ ಅಂತ ಇನ್ಮೇಲೆ ಹುಡುಕಾಡಬೇಕಾದ ಅಗತ್ಯ ಇದೆ. ನಾವು ಕಳೆದ ಕೆಲವಾರು ತಿಂಗಳುಗಳಿಂದ, 6-7 ತಿಂಗಳುಗಳಿಂದ ನನ್ನ ಕನಸಿನ ಕರ್ನಾಟಕ ಅಂತ ಒಂದು ಕಲ್ಪನೆ ತಗೊಂಡು ಬಂದೆ. ಈ ಕಲ್ಪನೆ ಏನು ಅಂತಂದ್ರೆ, ಕರ್ನಾಟಕ ಹೇಗೋ ಸುಂದರವಾಗಿ ನಿರ್ಮಾಣ ಆಗ್ತಾ ಇದೆ, ಅಥವಾ ಇಡೀ ಭಾರತ ನಿರ್ಮಾಣ ಆಗ್ತಾ ಇದೆ, ಇದರಲ್ಲಿ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದ್ರ ಕುರಿತಂತೆ ನಾವು ಕೂತ್ಕೊಂಡು ಪ್ಲಾನ್ ಮಾಡಬೇಕು. ಪ್ರತಿಯೊಬ್ಬ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಹುಡುಗರನ್ನ ಕೂರಿಸಿ ನಿನ್ ಜೀವನದ ಕನಸು ಏನು ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿ ಏನು ಹೇಳ್ತೀವಿ ನಾವು? ಯಾವ್ಯಾವ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಲಿಸ್ಟ್ ಕೊಡ್ತೀವಿ. ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಬೇಕು, IBM ಅಲ್ಲಿ ಕೆಲಸ ಮಾಡಬೇಕು, GE ನಲ್ಲಿ ಕೆಲಸ ಅನ್ನೋದು ಲಿಸ್ಟ್ ಇದೆ. ಇಂತಿಂಥ ಕಂಪನಿಗಳು ಕೆಲಸ ಮಾಡಬೇಕು ಅಂತ
ನಾನು ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿಗೆ ಜೊತೆ ಇದ್ದಾಗ, ಇನ್ಫ್ಯಾಕ್ಟ್ ನಾನು ಓದ್ತಾ ಇರುವಾಗಲೂ ಹಾಗೆ ಮಾಡ್ಕೊಳ್ತಿದ್ದೆ. ಕೆಲಸ ಈಕ್ವಲ್ ಟು ಕೂಲಿ ಅನ್ನುವಂಥ ಒಂದು ಸಿಂಪಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಅಷ್ಟೇ. ನನ್ನ ಜೀವನದ ಕನಸೇನು, ಇನ್ಫೋಸಿಸ್ನಲ್ಲಿ ಕೂಲಿ ಮಾಡಬೇಕು. ಜಿನಲ್ಲಿ ನಾನು ಸಿಂಪಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡೋದಷ್ಟೇ. ಇಂಜಿನಿಯರಿಂಗ್ಗೆ ಲ್ಯಾಂಗ್ವೇಜ್ ಇದೆ, ಇನ್ನೇನು ಅಲ್ಲ. ಈ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಕೂಲಿ ಮಾಡೋದೇ ಜೀವನದ ಗುರಿಯಾಗಿ ಇಟ್ಕೊಂಡು ಮುಂದಕ್ಕೆ ಹೊರಟಿದೀವಲ್ಲ. ಹಾಗೇನಾದ್ರೂ ಕೂಲಿ ಮಾಡಬೇಕು ಅಂತ ನಾರಾಯಣ ಮೂರ್ತಿಯು ಕಲ್ಪನೆ ಕಟ್ಕೊಂಡಿದ್ದಿದೆ, ಅದು ಇನ್ಫೋಸಿಸ್ ಬರ್ತಾನೆ ಇರಲಿಲ್ಲ. ನಾರಾಯಣ ಮೂರ್ತಿಯವರು ತನ್ನ ಹೆಂಡತಿ ಕೊಟ್ಟಂತ 10,000 ರೂಪಾಯಿ ಇಡುಗಂಟನ್ನ ಇಟ್ಕೊಂಡು ನಾನೊಂದು ಕಂಪನಿ ಶುರು ಮಾಡ್ತೀನಿ, ಒಂದು ಪುಟ್ಟ ಕಂಪ್ಯೂಟರ್ ಮನೆಯಲ್ಲೇ ಇಟ್ಕೊಂಡು ಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತು ಇನ್ಫೋಸಿಸ್ ಹೇಗೆ ಬೆಳೆದು ನಿಂತಿದೆ ಅಂತಂದ್ರೆ, ಜಗತ್ತಿನ ಮೂಲೆ ಮೂಲೆಯಲ್ಲಿ ಇನ್ಫೋಸಿಸ್ ಕಂಪನಿಯಲ್ಲಿ ವರ್ಕ್ ಮಾಡುವಂತ ಕನಸುಗಳುಳ್ಳುವಂತ ಜನರು ಹುಟ್ಟುಕೊಂಡಿದ್ದಾರೆ. ಒಬ್ಬ ವ್ಯಕ್ತಿಯ ಕನಸು. ಬೆಂಗಳೂರು ಒಬ್ಬ ಹುಡುಗ ಇದ್ದಾನೆ, ನಾನು ಪದೇ ಪದೇ ಹೇಳ್ಕೊಳ್ತಿರ್ತೀನಿ ಅವನ ಬಗ್ಗೆ, ಸುಹಾಸ್ ಗೋಪಿನಾಥ್ ಅಂತ. 18 ಅವನು ಜಗತ್ತಿನ ಅತ್ಯಂತ ಕಿರಿಯ ವಯಸ್ಸಿನ ಸಿಇಒ ಆದಾಗ, ಅತ್ಯಂತ ಕಿರಿಯ ವಯಸ್ಸಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಾಗ ಅವನ ವಯಸ್ಸು ಎಷ್ಟಾಗಿತ್ತು ಗೊತ್ತಾ? 14 ವರ್ಷ ಮಾತ್ರ. ಅಣ್ಣ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಓದ್ತಾ ಇದ್ದ, ತಮ್ಮ 7ನೇ ಕ್ಲಾಸ್ ಹೋಗ್ತಿದ್ದ. ಮನೆಯಲ್ಲಿ ಅಣ್ಣ ಓದ್ತಾ ಇರ್ತಾನೆ, ತುಂಬಾ ಚೆನ್ನಾಗಿದೆ, ಬಹಳ ವಿಶೇಷವಾಗಿದೆ ಅದು. ಅವನು ಓದ್ತಾ ಇದ್ದ, ಅಣ್ಣ ಓದ್ತಿದ್ದ ಸ್ಕೂಲ್ಗೆ ತಮ್ಮ ಹೋಗ್ತಿದ್ದ. ಮೇಷ್ ಯಾವಾಗ್ಲೂ ಹೇಳೋರಂತೆ, ನಿಮ್ಮ ಅಣ್ಣ ಹೆಂಗಿದ್ದ ಗೊತ್ತಾ, ಇದೊಂದು ದೊಡ್ಡ ಪ್ರಾಬ್ಲಮ್. ಅಣ್ಣ ಬುದ್ಧಿವಂತ ಇದ್ದು, ತಮ್ಮ ಸ್ವಲ್ಪ ನಾರ್ಮಲ್ ಆಗ್ಬಿಟ್ರೆ ಅಂತೂ ಸಾಯಿಸೇ ಬಿಡ್ತಾರೆ. ನಿಮ್ಮ ಅಣ್ಣ ಹೆಂಗಿದ್ದ ಗೊತ್ತಾ, ಯಾವಾಗ್ಲೂ ಫ್ರಂಟ್ ಬೆಂಚ್ ಅಲ್ಲೇ ಇರ್ತಿದ್ದ, ನೀನ್ ಇದೆಯಾ ನೋಡು, ನೀನ್ ಏನ್ ಮಾಡ್ಬೇಕು, ಅವನದೇನ್ ತಪ್ಪಿದೆ ಅದರಲ್ಲಿ. ಬಟ್ ಬಹಳ ಜನರಿಗೆ ಗೊತ್ತಿಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಯಾವಾಗ್ಲೂ ವಿಶೇಷವಾಗಿರ್ತಾರೆ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಇದನ್ನ. ನಾನು ಒಂದ್ಸಲ ಒಂದು ಪೊಲಿಟಿಕಲ್ ಪ್ರೋಗ್ರಾಮ್ಗೆ ಹೋಗಿದ್ದೆ. ನಾನು ಮಾತಾಡ್ತಾ ಅವ್ರಿಗೆ ಹೇಳ್ದೆ, ನೋಡಿ ಫ್ರಂಟ್ ಬೆಂಚ್ ಅಲ್ಲಿ ಯಾರು ಕೂತಿರ್ತಾರೋ ಅವರೆಲ್ಲರೂ ಇಂಜಿನಿಯರ್ಸ್, ಡಾಕ್ಟರ್ಸ್ ಆಗ್ತಾರೆ, 90% ರಿಸಲ್ಟ್ ಅವರು. ಈ ಮಧ್ಯದ 3-4 ಬೆಂಚಲ್ಲಿ ಕೂತಿರ್ತಾರಲ್ಲ, ಅವ್ರು 50-60% ರಿಸಲ್ಟ್. ಅವರು IAS ಆಫೀಸರ್ಸು, KS ಆಫೀಸರ್ಸು, ಪೊಲೀಸ್ ಆಫೀಸರ್ಸು ಆಗ್ಬಿಡ್ತಾರೆ. ಇನ್ನು ಕೊನೆಯ ಬೆಂಚಲ್ಲಿ ಕೂತಿರ್ತಾರಲ್ಲ, ಅವ್ರು ಪೊಲಿಟಿಷಿಯನ್ಸೇ ಆಗೋದು. ನಾನು ಹಂಗಂದಾಗ ಸ್ಟೇಜ್ ಮೇಲೆ ಅವತ್ತಿನ ಮೇಯರ್ ಕೂತಿದ್ರು, ಬೆಂಗಳೂರಿನ ಮೇಯರ್. ಚಕ್ರವರ್ತಿ, ನಾನು ಲಾಸ್ಟ್ ಬೆಂಚ್ ಅಂತ ಹಿಂಗೇನ್ ಗೊತ್ತಾಯ್ತು ಅಂದ್ರೆ, ಅದಕ್ಕೇನು ಭಾರಿ ಅಧ್ಯಯನ ಮಾಡ್ಬೇಕಾಗಿಲ್ಲ ಬಿಡಿ ಅಂತ. ಹಂಗಂದ್ಮೇಲೆ ಇಂಟ್ರೆಸ್ಟಿಂಗ್, ಬಹಳ ಚೆನ್ನಾಗಿರುತ್ತೆ. ಲಾಸ್ಟ್ ಬೆಂಚ್ ಅವ್ರ ಥಾಟ್ಸೇ ಬೇರೆ. ಅವರು ಮೇಯರ್ ಬಂದು ಮಾತಾಡ್ಲಿಕ್ಕೆ ಬಂದ್ರು. ಚಕ್ರವರ್ತಿ ಅವ್ರು ಅರ್ಧ ಹೇಳ್ಬಿಟ್ಟಿದ್ದಾರೆ, ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ನಾನು ಕೇಳಿದ್ರೆ ಏನ್ ಕಂಟಿನ್ಯೂ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಅವ್ರು ಹೇಳಿದ್ರು, ಕೊನೆ ಬೆಂಚಲ್ಲಿ ಕೂತಿರುವಂತ ನಾವು ಪೊಲಿಟಿಷಿಯನ್ಗಳಾಗಿ ಜೀವನ ಪರ್ಯಂತ ಮಧ್ಯದ ಬೆಂಚಿನ ಹುಡುಗರ ಮೂಲಕ ಮುಂದಿನ ಬೆಂಚನ್ನು ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಇದು ನಮ್ಮ ಕೆಪಾಸಿಟಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಾಟ್ಸ್ ಇದೆಯಲ್ಲ, ಇದು ಹೊರಡೋದು ಅಲ್ಲಿಂದ ಅಂತ. ಆದ್ರೆ ದುರ್ದೈವದ ಸಂಗತಿ, ನಾವ್ ಯಾವತ್ತೂ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡ್ಲಿಕ್ಕೆ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಲಿಕ್ಕೆ ಆಗಲೇ ಇಲ್ಲ. ನಾವು ಹೊಸದನ್ನ ಆಲೋಚನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಅಲ್ಟಿಮೇಟ್ಲಿ ನಾನು ಎಲ್ಲಾದ್ರೂ ಒಂದ್ ಕಡೆ ಕೂಲಿ ಮಾಡಿದ್ರೆ ಸಾಕು ಅಂತ ನಿಶ್ಚಯ ಮಾಡಿ ಕೂತ್ಕೊಂಡ್ ಬಿಟ್ಟಿದೀವಿ ಅಂತ. ಈ ಕೂಲಿಯ ಕಲ್ಪನೆ ಆಚೆ ಬರ್ಬೇಕಲ್ಲ. ಆ ಸುಹಾಸ್ ಗೋಪಿನಾಥ್ ಅನ್ನೋ ಹುಡುಗ ಕೊನೆಯಲ್ಲಿ ಕೂತಿರ್ತಿದ್ದಂತ ಹುಡುಗ, ಆತ ಮೇಷ್ಟ್ರುಗಳಿಗೆ ಹೇಳ್ತಾ ಇರ್ಬೇಕಾದಾಗ ಅವ್ನಿಗೆ ತಲೆ ಬೇಜಾರು, ಅವ್ನು ಮಾಡ್ಬೇಕಾಗಿರೋ ಕೆಲಸನೇ ಬೇರೆ. ಮನೇಲಿ ಬಂದು ಅಣ್ಣ ಕಂಪ್ಯೂಟರ್ ಯೂಸ್ ಮಾಡೋ, ಇವ್ನು ಮುಟ್ಟಿದ್ರೆ ಅಣ್ಣ ಹೊಡಿತಿದ್ರು. ಇವ್ರು ಏನ್ ಮಾಡ್ತಿದ್ದಂತೆ ಗೊತ್ತಾ, ಅಣ್ಣನ ಕಂಪ್ಯೂಟರ್ ರಾತ್ರಿ ತಗೊಂಡು ಅಣ್ಣನ HTML ಪುಸ್ತಕ, ಅವತ್ತಿನ ಹಳೆ ಪುಸ್ತಕಗಳನ್ನು ತಗೊಂಡು ಆ ಪುಸ್ತಕಗಳ ಮೂಲಕ ತಾನೊಂದು ವೆಬ್ಸೈಟ್ ಡಿಸೈನ್ ಮಾಡ್ಬೋದಾ ಅಂತ ಟ್ರೈ ಮಾಡಿ ಕಲಿತಿದ್ದ. ಆದ್ರೆ ಅವನಿಗೆ ತಾನು ಏನ್ ಟ್ರೈ ಮಾಡಿದ್ದೀನೋ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಏನ್ ಮಾಡ್ತಿದ್ದಂತೆ ಗೊತ್ತಾ, ತಾನೇ ಸೈಬರ್ ಸೆಂಟರ್ಗಳು ಓಪನ್ ಆಗ್ತಿದ್ದ ಕಾಲ, ಅವನು ತನ್ನ ಸ್ಕೂಲ್ ಮುಗಿಸ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂಡ ಸೈಬರ್ ಸೆಂಟರ್ ಜೊತೆಗೆ. ಇಷ್ಟೊತ್ತು ನನಗೆ ಬಿಡಿ, ನಾನು ಇಡೀ ಸೈಬರ್ ಸೆಂಟರ್ ನೋಡ್ಕೊಡ್ತೀನಿ ನಿಮ್ದು, ನಾನು ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತೀನಿ, ನಂಗೆ ನೀವು ದುಡ್ಡು ಕೊಡೋದು ಬೇಡ, ನಾನು ಏನ್ ಬಂದಿದ್ದೆ ಅದು ನಿಮ್ಗೆ ಕೊಡ್ತೀನಿ, ಒಂದು ಕಂಪ್ಯೂಟರ್ ಮಾತ್ರ ನಾನು ಯೂಸ್ ಮಾಡ್ತೀನಿ. ಅಲ್ಲಿ ಕೂತ್ಕೊಂಡು ಕಲ್ತವನು. 8ನೇ ಕ್ಲಾಸಲ್ಲಿ ಇದ್ದಾಗ ಈ ರಾಜ್ಯದ ಹಣಕಾಸು ಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಪತ್ರ ಬರೆದಿದ್ದಂಥವ್ರು, ನಾನು ಒಂದು ಕಂಪನಿ ಶುರು ಮಾಡಬೇಕು ಅಂತಿದ್ದೀನಿ, ಹೆಲ್ಪ್ ಮಾಡ್ತೀರಾ ಅಂತ. ಅವ್ರು ಬರೆದ್ರಂತೆ ಉಲ್ಟಾ, ಇನ್ನು 18 ಆಗೋವರೆಗೂ ಈ ದೇಶದಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ, ಕಂಪನಿ ಶುರು ಮಾಡ್ಬೇಕಂತ. ಮನೇಲಿ ಹೋಗಿ ಅಪ್ಪನಿಗೆ ಹೇಳಿದ್ರೆ, ಅಪ್ಪ ಹೇಳಿದ್ರು ಇನ್ನು SSLC ಮುಗಿಲ್ಲ, ಕಂಪನಿ ಶುರು ಮಾಡ್ತಾರೆ, ಓದು ಮೊದಲು ಅಂತ. ಒಬ್ರು SSLC ಮುಗಿಲಿ ಅಂದ್ರು, ಒಬ್ರು 18 ಆಗ್ಲಿ ಅಂದ್ರು. ಹುಡುಗನಿಗೆ ಕಾಯೋ ಪುರ್ಸೊತ್ತಿಲ್ಲ. ಏನ್ ಮಾಡಿದಂತೆ ಗೊತ್ತಾ, ಸುಹಾಸ್ ಇಸ್ ವೆರಿ ಗುಡ್ ಫ್ರೆಂಡ್, ತುಂಬಾ ಅವನ ಜೊತೆ ಕೂತಾಗ ಬಹಳ ಈ ತರ ಸಂಗತಿ ಹೇಳ್ತಾನೆ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಲೆಟರ್ ಬರೆದಂತೆ, ನಿಮ್ದೇನೋ ಆಫರ್ ಇದೆ, ನಾನು ಈ ತರದೊಂದು ಪ್ಲಾನ್ ಮಾಡಿದ್ದೀನಿ, ನಾನೊಂದು ಕಂಪನಿ ಮಾಡಬೇಕು ಅಂತಿದ್ದೀನಿ, ನೀವು ಹೆಲ್ಪ್ ಮಾಡ್ತೀರಾ ಅಂತ. ಅವನ ಕಂಪನಿಯ ಪ್ಲಾನ್ಸ್ ನೋಡಿದ ಯೂನಿವರ್ಸಿಟಿ ಬಂದ್ಬಿಡು ಕ್ಯಾಲಿಫೋರ್ನಿಯಾಕ್ಕೆ.
ಟಿಕೆಟ್ಸ್ ನಾವು ಕೊಡ್ತೀನಿ ನಿನಗೆ, ಆರಾಮಾಗಿ ಬಾ, ಇಲ್ಲೇ ಉಳ್ಕೋ, ನಿನ್ನ ಎಜುಕೇಷನ್ ಇಲ್ಲೇ ಕಂಟಿನ್ಯೂ ಮಾಡು ಅಂತೇಳಿ ಅವ್ನು ಕರೆಸ್ಕೊಳ್ತು. 14ನೇ ವಯಸ್ಸಿಗೆ ಪುಣ್ಯಾತ್ಮಂದು ಇನ್ನೂ SSLC ಮುಗಿಸಿರ್ಲಿಲ್ಲ, ಕ್ಯಾಲಿಫೋರ್ನಿಯಾಕ್ಕೆ ಹೋಗಿ ಕಂಪನಿ ಶುರು ಮಾಡ್ದ. ಅವನು ಜಗತ್ತಿನ ಅತ್ಯಂತ ಕಿರಿಯ CEO ಅಂತ ಹೆಸರು ವಾಸಿಯಾದ. ನಾನು ಅವ್ನು ಮಾತಾಡ್ತಾ ಕೇಳಿದೆ, ನಿಂಗೆ 18 ಆದಾಗ ಏನ್ ಮಾಡಿದೆ ನೀನು? 18 ಆಗಿತ್ತಲ್ಲ, ಡಿಡ್ ಯು ರೈಟ್ ಅ ಲೆಟರ್ ಟು ಅವರ್ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಕೇಳಿದೆ. ಅಂದ್ರೆ ಇಲ್ಲ, 18 ಆದ ತಕ್ಷಣ ಕ್ಯಾಲಿಫೋರ್ನಿಯಾ ಬಿಟ್ಟು ಇಂಡಿಯಾಕ್ಕೆ ಬಂದೆ. ಹೇಳಿದೆ ಯಾಕೆ? ಆಗ ನಾನು ಇಲ್ಲಿ ನನ್ನ ಕಂಪನಿ ಶುರು ಮಾಡಿ 44 ರಾಷ್ಟ್ರಗಳಲ್ಲಿ ಅಷ್ಟೊತ್ತಿಗೆ ನನ್ನ ಕಂಪನಿ ಕೆಲಸ ಮಾಡ್ತಾ ಇತ್ತು. ಅಷ್ಟು ಜನರಿಗೆ ಒಂದು ಲೆಟರ್ ಹಾಕ್ದೆ, ಇನ್ನು ಮುಂದೆ ಹೆಡ್ ಆಫೀಸ್ ಕ್ಯಾಲಿಫೋರ್ನಿಯಾ ಅಲ್ಲ, ಇಂಡಿಯಾದಲ್ಲಿ. ಅವ್ನ ಜೊತೆ ಮಾತಾಡ್ತಿರುವಾಗ ನಾವು ನಂಗೊಂದು ಹೆಣ್ಮಗಳನ್ನು ತೋರಿಸಿದ ಅವನ ಆಫೀಸ್ನಲ್ಲಿ, ಬೆಂಗಳೂರಿನಲ್ಲಿದೆ ಆಫೀಸ್. ಅಫ್ಕೋರ್ಸ್ ಈಗ ಅದನ್ನ ಪೂರ್ತಿ ಶಿಫ್ಟ್ ಮಾಡಿದ್ದಾನೆ, ಕಂಪನಿನೇ ಚೇಂಜ್ ಮಾಡ್ತಿದ್ದ ಅವನು. ಏನು ಆಫೀಸ್ ವಿಶೇಷ ಏನು ಅಂತಂದ್ರೆ, ಆಫೀಸಲ್ಲಿ ಒಂದು ಹೆಣ್ಮಗಳು ಕೆಲಸ ಮಾಡ್ತಾಳೆ, ಪುಟ್ಟ ಹುಡುಗಿ. ಅವಳಾಗಿನ್ನು 12-13 ವರ್ಷ. ಅವಳು ಪಾರ್ಟ್ ಟೈಮ್ ಕೆಲಸ ಮಾಡ್ತಾಳೆ. ಸಂಜೆ 5 ಗಂಟೆಗೆ ಬರ್ತಾಳೆ, 8 ಗಂಟೆವರೆಗೂ ಕೆಲಸ ಮಾಡ್ತಾಳೆ. ಏನ್ ಮಾಡ್ತಾಳೆ ಅಂತಂದ್ರೆ ಅವ್ನ ವೆಬ್ಸೈಟ್ ಮ್ಯಾನೇಜ್ ಮಾಡ್ತಾಳೆ, ಅವ್ನ ಕಂಪನಿ ವೆಬ್ಸೈಟ್ ಮ್ಯಾನೇಜ್ ಮಾಡ್ತಾಳೆ. ಅವಳಿಗೆ ಫುಲ್ ಟೈಮ್ ಜಾಬ್ ಕೊಟ್ಬಿಡು ಅಂದೆ ನಾನು. ಅವಳಿಗೆ ಫುಲ್ ಟೈಮ್ ಜಾಬ್ ಕೊಟ್ಟರೆ ನಾನು ಜೈಲಲ್ಲಿ ಇರ್ತೀನಿ, ಅವಳಿಗೆ ಬಾಲ ಕಾರ್ಮಿಕರು ಅನ್ನೋ ಕೇಸ್ ಹಾಕ್ತಾರೆ, ಅದಕ್ಕೆ ಪಾರ್ಟ್ ಟೈಮ್ ಕೊಟ್ಟಿದ್ದೀನಿ ಅವಳಿಗೆ ಅಂತ. ಹೆಂಗಿದೆ ನೋಡಿ ಯೋಚನೆ. ಅವ್ನ್ ಮದುವೆಗೆ ಹೋಗಿದ್ದೆ ನಾನು, ಅವ್ನ ವರ್ಕರ್ ಜೊತೆ ಕೆಲಸ ಮಾಡುವಂತ ಹೆಣ್ಮಗಳ ಜೊತೆ ಮದುವೆ ದಿನ. ಅವ್ನಿಗೆ ಮದುವೆ ಹಾಲ್ ಒಂದಾದ್ರೆ ಒಂದು ಕಿಯೋಸ್ಕ್ ಪಕ್ಕದಲ್ಲಿ ಹಾಕಿದ್ರು, ಒಂದ್ ಸಣ್ಣ ಇದು, ಅಲ್ಲಿ ಫುಲ್ ಕಂಪ್ಯೂಟರ್ಸ್ ಎಲ್ಲ ಇಟ್ಟಿದ್ರೆ ಏನು ಅಂತ, ಈ ಮದುವೆ ನಡುವೆ ಒಂದು ಇಂಟರ್ನ್ಯಾಷನಲ್ ಕಾಲ್ ಅಟೆಂಡ್ ಮಾಡಬೇಕು ನಾನು, ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೇ, ಆ ಕಾಲ್ ಬಂದಾಗ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದೆ. ಯಾವ ಕರ್ಮ ಮಾರ ನಿಂತು. ಅವ್ನಿಗೆ ಕೇಳಿದೆ, ನಿನ್ ಜೀವನದ ಗುರಿ ಏನು ಅಂತ. ನಂಗೆ ಇದೊಂದು ಕ್ಯೂರಿಯಾಸಿಟಿ ಇದೆ, ಜೀವನದ ಗುರಿ ಏನ್ ಹೇಳ್ತಾರೆ ಅಂತ. ನಿನ್ ಜೀವನದ ಗುರಿ ಏನು ಅಂತಂದ್ರೆ 40ಕ್ಕೆ ರಿಟೈರ್ ಆಗ್ಬೇಕು ಅಂತ ಆಲೋಚನೆ. ಅವನ ಆಲೋಚನೆ ಅದು, 40ಕ್ಕೆ ರಿಟೈರ್ ಆಗ್ಬೇಕು, ನಾನು ಬೇರೆ ಏನಾದ್ರು ಕೆಲಸ ಮಾಡ್ಬೇಕು ಅಂತ. ಇಮ್ಯಾಜಿನ್ ಮಾಡಿ, ಒಬ್ಬ ಇಂಜಿನಿಯರ್ ಏನ್ ಕಲ್ಪನೆಗಳನ್ನು ಕಟ್ತಾನೆ. ಅವನು ನಾನು ಕಳೆದ ಬಾರಿ ಹೋದಾಗ ಪ್ರಾಬಬ್ಲಿ ಒಂದ್ 2-2.5 ವರ್ಷ ನಾನು ಭೇಟಿ ಮಾಡಿ ಬಹಳ ದಿನ ಆಯ್ತು, ಫೋನಲ್ಲಿ ಮಾತಾಡೋದಷ್ಟೇ. ಆದ್ರೆ ಕಳೆದ ಬಾರಿ ಒಂದು ಭೇಟಿ ಮಾಡಿದಾಗ ಅವನ ಚಕ್ರವರ್ತಿ ಸರ್, ನಾನು ಈ ಕಂಪನಿ ಬಿಡ್ತಿದ್ದೀನಿ ಅಂತ. ಅವನೇ ಕಟ್ಟಿದ್ದ ಕಂಪನಿ ಬಿಡುದು. ಯಾಕಂದ್ರೆ ಬಿಟ್ಟು ಏನ್ ಮಾಡ್ತಿದ್ಯಾ? ನಂಗೆ ಈ ಕಂಪನಿ ಬೋರ್ ಆಯ್ತು, ಈಗ ಪ್ರಾಫಿಟ್ ಅರ್ನ್ ಮಾಡ್ತಿದ್ದೆ, ಈಗ ಬೇರೆಯವರೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋದನ್ನ ನಾನು ತುಂಬಾ ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನೊಂದು ಕಂಪನಿ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಮೇಲೆ ವರ್ಕ್ ಮಾಡ್ತಿದ್ದೀನಿ, ನಂಗೊಂದು 5-6 ಇಯರ್ಸ್ ಹಾರ್ಡ್ ವರ್ಕ್ ಮಾಡಿದ್ರೆ ಆ ಕಂಪನಿ ಪ್ರಾಫಿಟ್ ಮೇಕಿಂಗ್ ಆಗುತ್ತೆ, ಅದಾದ್ಮೇಲೆ ಇನ್ನೊಂದು ಕಂಪನಿಗೆ ಹೋಗೋಣ ಅಂತಂದ್ರೆ ಒಂದು ಕಡೆ ನಿಲ್ಲೋ ಮನಸ್ಸಿಲ್ಲ. ಇಮ್ಯಾಜಿನ್ ಮಾಡ್ತಿದ್ದೀರಾ? ಒಬ್ಬ ಇಂಜಿನಿಯರ್ ಅವನು ಮಾತ್ರ ಆಗ್ಲಿಕ್ಕೆ ಸಾಧ್ಯ, ಆದ್ರೆ ಅವನು ಇಂಜಿನಿಯರ್ ಅಲ್ಲ. ಅವ್ನು BMS ಕಾಲೇಜಿಗೆ ಸೇರಿದಂತೆ, ಬಹುಶಃ ಲೆಕ್ಚರರ್ಸ್ ಎಲ್ಲ ಬೇಜಾರು ಮಾಡ್ಕೊಳ್ಬೋದು ಈ ಘಟನೆ ಹೇಳಿದ್ರೆ. BMS ಕಾಲೇಜಿಗೆ ಸೇರಿದ ಅಷ್ಟೊತ್ತಿಗೆ ಅವನು ವರ್ಲ್ಡ್ ಬ್ಯಾಂಕ್ ಟೂರ್ ಎಲ್ಲ ಮಾಡ್ತಿದ್ದ. ವರ್ಲ್ಡ್ ಬ್ಯಾಂಕಿಗೆ ಯಂಗೆಸ್ಟ್ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ರು ಅವನು, ಯಂಗೆಸ್ಟ್ ಅಡ್ವೈಸರ್ ಅದು ವರ್ಲ್ಡ್, ಇನ್ಯಾರು ಇರಲಿಲ್ಲ, ವರ್ಲ್ಡ್ ಬ್ಯಾಂಕಿಗೆ ಅಡ್ವೈಸರ್ ಮಾಡ್ಕೊಂಡಿದ್ರು. ಅವ್ನು ಇಲ್ಲಿಂದ ವರ್ಲ್ಡ್ ಬ್ಯಾಂಕಿಗೆ ಆಗ ಟೂರ್ ಮಾಡಬೇಕು. BMS ಕಾಲೇಜಿಗೆ ಎಂಟ್ರಿ ಮಾಡ್ಕೊಂಡ, ಜಾಯ್ನ್ ಆದ. BMS ಕಾಲೇಜಿಗೆ ಜಾಯ್ನ್ ಆದಾಗ್ಲೂ ಕೂಡ ವರ್ಲ್ಡ್ ಬ್ಯಾಂಕಿಗೆ ಹೋಗ್ಬೇಕಾಗ್ತಿತ್ತು. ಕಾಲೇಜಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಆಯ್ತು. ನಮ್ಗೆ HOD ಕರೆದಂತೆ ಕರೆದು, ನಿಂಗೆ ಎಕ್ಸಾಮ್ ಬರೀಲಿಕ್ಕೆ ಕೊಡಲ್ಲ, ಯಾಕಂದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂದಾಗ ನಂದಿದ್ದಾನೆ, ಸರ್ ನಾನು ವರ್ಲ್ಡ್ ಬ್ಯಾಂಕಿಗೆ ಯಂಗೆಸ್ಟ್ ಅಡ್ವೈಸರು ಸರ್, ನಾನು ಪದೇ ಹೋಗ್ತಿರ್ಬೇಕಾಗುತ್ತೆ ನೋಡಿ. ವರ್ಲ್ಡ್ ಬ್ಯಾಂಕಿಗಾದ್ರೂ ಹೋಗು, ಕೆನರಾ ಬ್ಯಾಂಕಿಗಾದ್ರೂ, ನನಗೆ ಬೇಕಾಗಿರೋದು ಅಟೆಂಡೆನ್ಸ್ ಮಾತ್ರ. ನನಗೆ ಆತ ಯಾರ್ಯಾರ್ದೋ ಇನ್ಫ್ಲೂಯೆನ್ಸ್ ತಗೊಂಡು ಬಂದು, ಪ್ಲೀಸ್ ನಿಮ್ಗೊಂದು ಎಕ್ಸಾಮ್ ಬರೀಲಿಕ್ಕೆ ಕೊಡಿ ಅಂತ ಕೇಳ್ಕೊಂಡು, ಅಲ್ಟಿಮೇಟ್ಲಿ ಎಕ್ಸಾಮ್ ಬರೆದು ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಅವ್ನು ತಮಾಷೆ ಮಾಡ್ತಾ ಇರ್ತಾನೆ. ನಾವು ಹೆಂಗ್ ಆಗೋಗಿದ್ದೀವಿ ಅಂತಂದ್ರೆ, ನಮಗೆ ಆ ತುಡಿತ ಇಲ್ಲ ಅಂತ. ಒಂದು ಅದ್ಭುತವಾದನ್ನ ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವ ವಾತಾವರಣ ರೂಪಿಸಿಕೊಡ್ಬೇಕು ಅಂತ ನಾನು ಅದಕ್ಕೋಸ್ಕರ ಪ್ರತಿಯೊಬ್ಬ ಹುಡುಗರನ್ನು ಕೇಳ್ಕೊಳ್ಳೋದು, ಸೃಷ್ಟಿ ಮಾಡೋದ್ರ ಕಡೆ ಗಮನ ಕೊಡಿ ಅಂತ. ಹಳೆಯ ಸೃಷ್ಟಿಯನ್ನ ನೋಡ್ಕೊಂಡು ಅದರ ಬಗ್ಗೆನೆ ಹೊಗಳ್ಕೊಂಡು ಅದರ ಬಗ್ಗೆನೆ ಬರಿತಾ ಇರೋದ್ರಲ್ಲಿ ಏನ್ ಮಜಾ ಇಲ್ಲ. ಆದ್ರೆ ಹೊಸ ಸೃಷ್ಟಿಗೋಸ್ಕರ ತುಡಿತ ಏನಾದ್ರು ಮಾಡ್ತಾ ಇದ್ರೆ ಮಾತ್ರ ಅಂತ ವಾತಾವರಣ ಸೃಷ್ಟಿ ಆಯ್ತು ಅಂತಂದ್ರೆ ಅದು ಭಾರತವನ್ನ ಕಟ್ಟಿಕೊಡ್ಲಿಕ್ಕಿದೆ. ನಾನು ಸುಮ್ಮನೆ ಕೂತ್ಕೊಂಡಾಗ ಯೋಚನೆ ಮಾಡ್ತಿದ್ದೆ, ನನ್ನ ಕನಸಿನ ಕರ್ನಾಟಕ ಅಂತ ಯೋಚನೆ ಮಾಡುವಾಗ ಇಡೀ ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಕೆಲಸ ಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಬೆಂಗಳೂರಿಗೆ ಹೋಗಿ ಕೂತ್ಕೋತಾರೆ. ಯಾಕೆ ಮಂಗಳೂರು ಡೆವಲಪ್ ಮಾಡ್ಲಿಕ್ಕೆ ಆಗಲ್ಲ? ಯಾಕೆ ಉಡುಪಿನ ಡೆವಲಪ್ ಮಾಡ್ಲಿಕ್ಕಾಗಲ್ವಾ? ಯಾಕೆ ಹುಬ್ಳಿನ ಡೆವಲಪ್ ಮಾಡ್ಲಿಕ್ಕಾಗಲ್ಲ? ಯಾಕಪ್ಪ ಹುಬ್ಳಿ ತುಂಬಾ ದೂರ ಅನ್ಸೋದಾದ್ರೆ ದಾವಣಗೆರೆ ಮತ್ತು ಚಿತ್ರದುರ್ಗ ಖಾಲಿ ಇದೆಯಲ್ಲ, ಯಾಕೆ ಡೆವಲಪ್ ಮಾಡ್ಲಿಕ್ಕಾಗಲ್ಲ? ಬೆಂಗಳೂರು ಎಷ್ಟು ಡೆವಲಪ್ ಆಗೋಗಿದೆ ಅಂತಂದ್ರೆ, ಇನ್ ಡೆವಲಪ್ ಆದ್ರೆ ಬೆಂಗಳೂರಿನ ಮಾಡೆಲ್ ಕುಸಿದು ಬೀಳುತ್ತೆ ಹೊರತು ಇನ್ ಡೆವಲಪ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅಂಡ್ ಬಿಲೀವ್ ಮೀ, ಇದು ಈಗಲೂ ಕೂಡ ಇಡೀ ದೇಶಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಹರಿದು ಬರುತ್ತೋ ಅದರ ಆಲ್ಮೋಸ್ಟ್ 45% ಇನ್ವೆಸ್ಟ್ಮೆಂಟ್ ಬರೋದು ಕರ್ನಾಟಕಕ್ಕೆ. ಕರ್ನಾಟಕಕ್ಕೆ ಬರೋ ಇನ್ವೆಸ್ಟ್ಮೆಂಟ್ ಅಷ್ಟು ಹೋಗೋದು ಬೆಂಗಳೂರಿಗೆ. ಬೆಂಗಳೂರು ಅನ್ನುವಂತ ಒಂದು ಭೂತ ಜಗತ್ತಿಗೆಲ್ಲ ಆವರಿಸಿಕೊಂಡ್ಬಿಟ್ಟಿದೆ, IT ಬೂಮ್ ಆಗೋಗಿದೆ ಅಂತ. ಯಾಕೆ ಅಂತಂದ್ರೆ ನಾವೆಲ್ಲರೂ ಬೆಂಗಳೂರನ್ನೇ ನೋಡ್ತಿದೀವಿ ಅಂತ. ಯಾಕೆ ಯಾರಾದ್ರೂ ಒಬ್ರು ನಾನು ಉಡುಪಿಯಲ್ಲೂ ಕೂಡ ಈ ತರದೊಂದು ಏನಾದ್ರೂ ಸೃಷ್ಟಿ ಮಾಡಬಲ್ಲೆ ಅನ್ನೋ ಒಂದು ಐಡಿಯಾ ಇರೋ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇತ್ತೀಚೆಗೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ ಆಸ್ಟ್ರೇಲಿಯಾದಲ್ಲಿ ಈ ತರದ ಒಂದು ಕೆಲಸ ಮಾಡುವಂತ ಒಂದು ಕಂಪನಿ, ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ. ಅವ್ರು ಹೇಳಿದ್ರು, ನಾವು ಚಿಪ್ ಡಿಸೈನ್ ಮಾಡ್ಲಿಕ್ಕೋಸ್ಕರ ನಾವು ಏನಾದ್ರು
ಡಿಸೈನ್ ಮಾಡ್ಲಿಕ್ಕೆ ಚೈನಾಕ್ ಆರ್ಡರ್ ಕೊಡ್ತಾ ಇದ್ವಿ. ಚೆನ್ನೈನಲ್ಲಿ ಒಂದು ಕಂಪನಿ ಇತ್ತು, ಆ ಕಂಪನಿ ಮಾಡುತ್ತೆ ಅಂತ ಗೊತ್ತಾದಾಗ ನಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಚೆನ್ನೈಗೆ ಕೊಟ್ಟೆ. ಚೆನ್ನೈನವರು ಡಿಸೈನ್ ಮಾಡಿ ಕಳಿಸಿದ್ರು, ನಮ್ಗೆಲ್ರಿಗೂ ಇಷ್ಟ ಆಯ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಚೀನಾ ಕಂಪನಿಗಿಂತ ಕ್ವಾಲಿಟಿ ಜಾಸ್ತಿ ಇತ್ತು. ನಾವು ಅದನ್ನ ಆರ್ಡರ್ ಮಾಡಿದ್ವಿ, ನೀವೇ ಮಾಡಿಕೊಡಿ ಅಂತ ಆರ್ಡರ್ ಕೊಟ್ಟರೆ ಅವ್ರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡೋರು. ಪ್ಯಾಕಿಂಗ್ ಎಷ್ಟು ಕೆಟ್ಟದಾಗ ಮಾಡಿದ್ರು ಅಂತಂದ್ರೆ ಅವ್ನು ಹೇಳ್ತಾನೆ, ಅಲ್ಲಿಗೆ ಬರೋದ್ರ ವೇಳೆಗೆ ಎಲ್ಲ ಡಿಸ್ಲೊಕೇಟ್ ಆಗೋಗಿದ್ವು. ಕೊನೆಗೆ ನೀವೆಲ್ಲ ಡಿಸೈನ್ ಮಾಡಿ ಪ್ಯಾಕಿಂಗ್ ನನ್ನ ಕಂಪನಿಯವರು ಇಲ್ಲಿ ಮಾಡ್ಕೊಳ್ತಾರೆ ಅಂತ ಪ್ಯಾಕಿಂಗ್ ನನ್ನ ಕಂಪನಿಯವ್ರು ಕಳ್ಸಿಕೊಟ್ಟಿದ್ದೀನಿ ಅಲ್ಲಿ ಅಂತ. ನಾವು ಅಷ್ಟು ವೀಕ್ ಆಗಿದ್ದೀವಿ. ಆದ್ರೆ ಚೆನ್ನೈಗೂ ಮಂಗಳೂರಿಗೂ ಇರೋ ಡಿಫ್ರೆನ್ಸ್ ಏನ್ ಗೊತ್ತಾ? ಚೆನ್ನೈಯಿಂದ ನಾವೇನಾದ್ರೂ ಯಾವ್ದಾದ್ರು ದೇಶಕ್ಕೆ ಕಳಿಸ್ಬೇಕು ಅಂದ್ರೆ ಸುತ್ತ ಹಾಕೊಂಡು ಬರೋದು. ಮಂಗಳೂರು ಏನಾದ್ರೂ ನಾವು ಹಾರ್ಡ್ವೇರ್ ಪಾರ್ಕ್ಗಳನ್ನ ಮಾಡಿದ್ದೇ ಆಗಿದ್ದಿದ್ರೆ ಇಲ್ಲಿನ ಬಂದರುಗಳಿಂದ ನೇರವಾಗಿ ಜಗತ್ತಿನ ಮುಕ್ಕಾಲು ಭಾಗದ ರಾಷ್ಟ್ರಗಳಿಗೆ ನಾವು ಈಸಿಯಾಗಿ ಸಪ್ಲೈ ಮಾಡಬಲ್ಲಂತ ವಾತಾವರಣ ಮಂಗಳೂರಿಗೆ ಸಿಗಿದೆ. ಇನ್ಯಾರಿಗೂ ಇಲ್ಲದೆ ಇರುವಂತ ವಾತಾವರಣ ಇದು. ದುರ್ದೈವ, ಆಳೋ ಅಯೋಗ್ಯರಿಗೆ ಯಾರಿಗೂ ಐಡಿಯಾನೇ ಇಲ್ಲ. ಅವರಿಗೆ ಹಾರ್ಡ್ವೇರ್ ಅಂದ್ರೆ ಏನು ಅಂತ ಕೇಳಿ ನೋಡಿ. ಒಂದು ಹಾರ್ಡ್ವೇರ್ ಪಾರ್ಕ್ ಏನಾದ್ರೂ ನಾವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಅದರ ಕಲ್ಪನೆಯೇ ಚೇಂಜ್ ಆಗಿರ್ತಿತ್ತು. ಯಾರು ಅದನ್ನು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೈನಾ ತಾನು ಪ್ರೊಡ್ಯೂಸ್ ಮಾಡಿರೋ ವಸ್ತುಗಳನ್ನ ಸೌತ್ ಚೈನಾ ಸಿ ಮೂಲಕ ತಗೊಂಡು ಬಂದು ಅದು ಅಲ್ಲಿಗೆ ತಲುಪಿಸೋ ವೇಳೆಗೆ ಅದರ ಅರ್ಧ ಟೈಮಿಗೆ ನಾವು ಮಂಗಳೂರಿನ ತಲುಪಿಸ್ಬೋದು. ಆ ಟೈಮ್ ಅನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಚೈನಾ ಸಿಪೆಕ್ ರೂಟ್ ಅನ್ನ ಪಾಕಿಸ್ತಾನದ ಮೂಲಕ ತೆಗೆದು ಆ ಟೈಮ್ ಅನ್ನು ಉಳಿಸಬೇಕು. ಭಾರತವು ಅಕಸ್ಮಾತ್ ಈ ತರದ ಆಲೋಚನೆ ಬಂದ್ರು ಅದಕ್ಕಿಂತ ಮುಂಚೆ ತಾನು ಗೆಲ್ಲುವ ಸ್ಥಿತಿಯಲ್ಲಿ ಇರಬೇಕು ಅಂತ ಚೈನಾ ಆಲೋಚನೆ ಮಾಡ್ತಿದ್ದು ಇನ್ನೂ ನಾವು ಆಲೋಚನೆ ಹೋಗಲ್ಲ. ನಾವಿನ್ನೂ ಎಷ್ಟು ಹಿಂದಕ್ಕೆ ಆಲೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಮಿತ್ರರೇ, ಜಗತ್ತಿನ ಅನೇಕ ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳಲ್ಲೆಲ್ಲ ರೋಡ್ಸ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇವೆ. ನಮ್ಮ ರೋಡ್ಸ್ ಹೆಂಗಿದೆ ಗೊತ್ತಾ? ನನಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನನಗೆ ಬಹಳ ಬೇಜಾರು ಏನು ಅಂತಂದ್ರೆ ವರ್ಷದಲ್ಲಿ 2 ತಿಂಗಳುಗಳ ಕಾಲ ನಾವು ಶಿರಾಡಿ ಘಾಟ್ ಅನ್ನ ಮುಚ್ಚಿಟ್ಟು ಈಗಲೂ ರಿಪೇರಿ ಮಾಡ್ಕೊಂಡೇ ಕಾಲ ಕಳಿ. ಇದೇ ಘಾಟ್ಗಳು, ಇದೇ ತರದ ಘಾಟ್ಗಳು ಚೈನಾದಲ್ಲಿ ರಸ್ತೆಗಳು ಹೇಗಿವೆ ಅಂತಂದ್ರೆ ಚೈನಾಕ್ ಹೋಗಿ ಬಂದವರು ಹೇಳ್ತಾರೆ, ಏನ್ ಅದ್ಭುತವಾದ ರಸ್ತೆಗಳು ಘಾಟಲ್ಲಿ ಮಾಡ್ತಾರೆ, ನಮ್ಗೆ ಘಾಟಿನ ರಸ್ತೆಗಳು ಹಾಳಾಗ್ತವೆ. ಯಾಕೆ ಅಂದ್ರೆ ಅಲ್ಲಿ ಮಳೆ ತುಂಬಾ, ಜಗತ್ನಲ್ಲಿ ಎಲ್ಲೂ ಮಳೆ ಬೀಳಲ್ಲ, ನಮ್ ಶಿರಾಡಿ ಘಾಟ್ ಮೇಲೆ ಮಾತ್ರ ಮಳೆ ಬೀಳುತ್ತೆ. ನಾವು ಯೋಚನೆ ಮಾಡ್ಲಿಲ್ಲ ಅಂತ ಯಾರಾದ್ರೂ ಕೂತಿರೋ ಇಂಜಿನಿಯರ್ಸ್ ಯೋಚನೆ ಮಾಡಿ. ಈಗ ನಾವು ಎಷ್ಟು ಹಿಂದಕ್ಕೆ ಕುಳಿತಿದ್ದೀವಿ ಅಂತಂದ್ರೆ ನಾವು ಈ ಕಲ್ಪನೆಗಳನ್ನ ಕಟ್ಟದೆ ಹೋಗಿದ್ದರಿಂದ, ಈ ಕನಸುಗಳನ್ನ ಕಟ್ಟದೆ ಹೋಗಿದ್ದರಿಂದ ನಮ್ಮ ಆಳುವವರು ಕೂಡ ಕನಸಿಲ್ದವರಾಗಬೇಕು. ಯೋಚನೆ ಮಾಡಿ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ, ಸಾರಿ ತುಂಬಾ ಸಲ ರಿಪೀಟ್ ಮಾಡ್ತಿದ್ದೀನಿ, ನಾನು ತುಂಬಾ ಮೋಹಿಸಿದೆ ಅದು ಅನ್ನೋ ಕಾರಣಕ್ಕೋಸ್ಕರ. ಆಸ್ಟ್ರೇಲಿಯಾದಲ್ಲಿ ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ 500 ಕಿಲೋಮೀಟರ್ 600 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ಲಿಕ್ಕೆ ಬಸ್ ಇದೆ. ಬಸ್ಸಲ್ಲಿ ನೀವು $500 $800 ಪೇ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ಬೇಕು. ಫ್ಲೈಟ್ ಇದೆ, $80 ಫ್ಲೈಟ್. ಅರ್ಥಾಗ್ತಿದೆಯಾ? $800ಗೆ ಬಸ್ ಕರ್ಕೊಂಡು ಹೋದ್ರೆ $80ಗೆ ಏರ್ ಬಸ್ ಕರ್ಕೊಂಡು ಹೋಗುತ್ತೆ. ಬಸ್ಸು 8 to 10 hours ಟ್ರಾವೆಲ್ ಮಾಡಿದ್ರೆ ಏರ್ ಬಸ್ 1 hour ಅಲ್ಲಿ ಮುಗಿಸುತ್ತೆ. 1 hour ಅಲ್ಲಿ ಆ ಕೆಲಸ ಮುಗಿಸ್ಕೊಂಡು ತನ್ನ ಊರಿಗೆ ವಾಪಸ್ ಏರ್ ಬಸ್ ಅಲ್ಲಿ ಬಂದ್ಬಿಡ್ತಾನೆ. ಅವನ ಕೆಲಸ ಬಹಳ ಬೇಗ ಮುಗಿಯುತ್ತೆ. ನಾವೇನಾದ್ರೂ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಮಧ್ಯಾಹ್ನ 2 ಗಂಟೆಗೆ ಟ್ರೈನ್ ಹತ್ತಿದ್ರೆ ನಾಳೆ ಮಧ್ಯಾಹ್ನ 2 ಗಂಟೆವರೆಗೂ ಮುಟ್ತೀವಿ ಅಂತ ಖಾತ್ರಿ ಇಲ್ಲ. ನಾವು ಆ ಬಸ್ ಹತ್ತಿಕೊಂಡು ಬಂದ್ರೆ ಆ ಬಸ್ಸಿಗೆ ಇಲ್ಲಿ ಬಂದ ನಂತರ ಒಂದು ಇಡೀ ದಿನ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಕೆಲಸ ಶುರು ಮಾಡಬೇಕು ಅಂತ. ಒಬ್ಬೊಬ್ಬ ಬಿಸಿನೆಸ್ ಮನ್ನು ಅಥವಾ ಒಬ್ಬೊಬ್ಬ ಈ ತರದ ಥಾಟ್ ಇರುವಂತ ವ್ಯಕ್ತಿ 24-28 ಗಂಟೆಗಳ ಕಾಲ ರೆಸ್ಟ್ ತಗೊಳ್ಳೋದಲ್ಲೇ ಕಾಲ ಕಳೆದು ಬಿಟ್ರೆ ಈ ದೇಶದ ಅಭಿವೃದ್ಧಿ ಪಥದಲ್ಲಿ ನಡೆಸೋದು ಯಾವಾಗ? ನಾನು ಹೇಳಿದ ಯೋಚನೆ ಮಾಡ್ತಿದ್ದೀರಾ? ನನಗೆ ಪದೇ ಪದೇ ಕೂತ್ಕೊಂಡು ಇವೆಲ್ಲ ಯೋಚನೆ ಮಾಡುವಾಗ ಅನ್ಸುತ್ತೆ, ಎಲ್ಲಿ ಹೋಗ್ಬೇಕಿತ್ತು ನಾವು ಇಷ್ಟೊತ್ತಿಗೆ? ಈ 70 ವರ್ಷಗಳಿಗೆ ಎಲ್ಲಿ ತಂದ್ಕೊಂಡು ನಿಲ್ಸಿದ್ದೀವಿ ಭಾರತವನ್ನ? ಮಿತ್ರರೇ, ಇದು ನಮ್ಮ ಯುಗ. ನಾನು ನಿಮ್ ಜೊತೆ ಯಾಕೆ ಇಂಜಿನಿಯರ್ಸ್ ಹತ್ರ ಬಂದಾಗೆಲ್ಲ ಖುಷಿ ಪಡ್ತೀನಿ ಗೊತ್ತಾ? ನನ್ನ ಕನಸುಗಳನ್ನ ಅರ್ಥ ಮಾಡ್ಕೊಳ್ಬಲ್ಲವರು ನೀವು ಮಾತ್ರ ಅನ್ನೋ ಕಾರಣಕ್ಕೋಸ್ಕರ. ಉಳಿದವರಿಗೆಲ್ಲ ಎಷ್ಟು ಅರ್ಥ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಇಳ್ಕಲ್ಲಿಗೆ ಹೋಗಿದ್ದಾಗ ಇಳ್ಕಲ್ನಲ್ಲಿ ಒಬ್ಬ ಬಂದ ನನ್ನ ಹತ್ರ, ಸರ್ ಇಳ್ಕಲ್ಲಿನ ಸೀರೆ ತುಂಬಾ ಫೇಮಸ್ ಸರ್. ಹೇಳ್ದೆ, ಫೈನ್, ಏನ್ ಮಾಡ್ಬೇಕು ಅದಕ್ಕೆ? ನಾನು ತುಂಬಾ ಫೇಮಸ್, ಆದ್ರೆ ಮಾರ್ಕೆಟ್ ಇಲ್ಲ ಸರ್, ಇದಕ್ಕೆ ತುಂಬಾ ಫೇಲ್ಯೂರ್ ಆಗಿದ್ದೀವಿ ನಾವು ಅಂತ. ಇಳ್ಕಲ್ಲಿ ಸೀರೆ ಹೆಸರು ಬಹಳ ಚೆನ್ನಾಗಿದೆ, ಯಾಕೆ ಫೇಲ್ಯೂರ್ ಆದ್ವಿ ಅಂತ ಕೇಳಿದ್ರೆ ಹೇಳ್ತಾನೆ, ಸರ್ಕಾರ ನಮ್ಗೇನು ಹೆಲ್ಪ್ ಮಾಡಿಲ್ಲ ಸರ್. ಸರ್ಕಾರ ಹೆಲ್ಪ್ ಮಾಡ್ಬೇಕು ಒಂದು ಸೀರೆ ಸೇಲ್ ಆಗ್ಲಿಕ್ಕೆ. ನಾನು ಕೇಳಿದ್ರೆ ಸರ್ಕಾರ ಏನ್ ಮಾಡ್ಬೇಕು, ಏನಾದ್ರು ಐಡಿಯಾ ಗೊತ್ತಾ? ನಾವು ಎಷ್ಟು ಚಿಕ್ಕವರಾಗಿದ್ದೀವಿ ನೋಡಿ. ಐಡಿಯಾ ಏನು ಅಂದ್ರೆ ಅಂಗನವಾಡಿ ಟೀಚರ್ಸ್ ಎಲ್ಲ ಇಳ್ಕಲ್ ಸೀರೆನೇ ಉಡ್ಕೋಬೇಕು ಅಂತ ಒಂದು ನಿಯಮ ಮಾಡ್ತಾರೆ. ಏನು ಅಂದ್ರೆ ಇದ್ದವರೆಲ್ಲ ವಾಟ್ ಅ ವೈಬ್ರೆಂಟ್ ಐಡಿಯಾ ಅಂತ. ನಾನು ಕೇಳಿದೆ, ಅಂಗನವಾಡಿ ಟೀಚರ್ಸು ಇಳಕಲ್ ಸೀರೆನೇ ಉಟ್ಕೋಬೇಕು ಅಂತಂದ್ರೆ ಇಳಕಲ್ ಸೀರೆ ತಗೊಳಕ್ ದುಡ್ಡು ಯಾರು ಕೊಡ್ಬೇಕು ಅವ್ರಿಗೆ? ಸರ್, ನಾವೇ ಸಬ್ಸಿಡಿ ಕೊಡ್ಬೇಕು. ಸಬ್ಸಿಡಿ ಕೊಟ್ಟಿದ್ದ ದುಡ್ಡು ಯಾರದ್ದು? ನಮ್ದೇ ಟ್ಯಾಕ್ಸ್ ಮನಿ. ನಮ್ ಟ್ಯಾಕ್ಸ್ ಮನಿಯಲ್ಲಿ ನಾವು ಸಬ್ಸಿಡಿ ಕೊಟ್ಟು ಇಳಕಲ್ ಸೀರೆ ಕೊಟ್ಟು ಇಳಕಲ್ ಸೀರೆನ ಅವ್ರಿಗೆ ತಗೊಳ್ಳಿಕ್ಕೋಸ್ಕರ ಆ ದುಡ್ಡನ್ನು ಕೂಡ ಸರ್ಕಾರ ಕೊಡೋದಾದ್ರೆ ಟೋಟಲ್ ಸೀರೆ ತಗೊಂಡ್ರೆ ನಾನೇ ವಾಪಸ್. ಅರ್ಥಾಗ್ತಿದೆ ಹೇಳ್ತಿರೋದು? ನಾನೇ ಖರೀದಿ ಮಾಡಿ
IS ಇನ್ಫಾರ್ಮೇಶನ್ ಸೈನ್ಸ್ ನ ವಿದ್ಯಾರ್ಥಿಗಳು, ಕಂಪ್ಯೂಟರ್ ಸೈನ್ಸ್ ನ ವಿದ್ಯಾರ್ಥಿಗಳು, ನಾನೊಂದು ಆ್ಯಪ್ ಡಿಸೈನ್ ಮಾಡ್ತೀನಿ, ನಾನೊಂದು ಇ-ಕಾಮರ್ಸ್ ವೆಬ್ಸೈಟ್ ಡಿಸೈನ್ ಮಾಡ್ತೀನಿ, ಅದ್ರ ಮೂಲಕ ಇಳಕಲ್ ಸೀರೆಗಳಿಗೆ ನಾನು ಜಾಗತಿಕ ಮಾರ್ಕೆಟ್ ಕೊಡ್ತೀನಿ ಅಂತ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಉತ್ತರ ಕರ್ನಾಟಕದ ಬಹಳ ಹುಡುಗರು ಇದ್ದಿರಲ್ಲ, ನಿಮ್ದೇ ಊರಿನ ಕೆಲಸ ಕಂಡ್ರಪ್ಪ ಅದು. ಯೋಚನೆ ಮಾಡಿ, ಯಾವತ್ತಾದ್ರೂ ಒಂದು ಕನಸು ಕಟ್ಟಿ ಅಂತ ಯಾವುದೋ ಆಫ್ರಿಕಾದ ಮಾರ್ಕೆಟ್ಗಳಲ್ಲಿ ಭಾರತದ ಇಳಕಲ್ ಸೀರೆ ಮಾರಾಟ ಮಾಡ್ಲಿಕ್ಕೆ ನಿಂತ್ರೆ ಎಷ್ಟು ಚೆನ್ನಾಗಿರ್ಬೋದು. ಅಮೆರಿಕಾದಲ್ಲಿ ಇಳಕಲ್ ಸೀರೆ ಮಾರಾಟ ಆಗ್ತಾ ಇರಬೇಕಾದ್ರೆ ಏನ್ ಸುಂದರ, ನಾನು ಕನಸು ಕಟ್ಟುವಾಗ ಹಿಂಗೆ ಕಟ್ಟೋದು, ಇದಕ್ಕಿಂತ ಚಿಕ್ಕ ಕನಸುಗಳನ್ನು ಕಟ್ಟಲೇಬೇಡಿ ಅಂತ. ನೀವು ಕಟ್ಟಿರುವ ಕನಸನ್ನ ಸಾಕಾರ ಮಾಡಿಕೊಳ್ಳಿಕ್ಕೋಸ್ಕರ ಹಗಲು ರಾತ್ರಿ ದುಡಿತಿರಲ್ಲ, ಆಗ ನಿಜವಾದ ಇಂಜಿನಿಯರ್ಗಳು ನಿಮ್ಮಿಂದ ಆಚೆ ಬರ್ತಾರೆ ಅಂತ ಇಂಜಿನಿಯರ್ಗಳಿಗೋಸ್ಕರ ಭಾರತ ಹುಡುಕಾಡ್ತಾ ಇದೆ, ತಡಕಾಡ್ತಾ ಇದೆ ಮಿತ್ರರೇ. ಅಂತ ಇಂಜಿನಿಯರ್ಗಳು ಕೆನರಾ ಕಾಲೇಜ್ ಪ್ರೊಡ್ಯೂಸ್ ಮಾಡ್ಲಿ ಅಂತ ನಾನಂತೂ ಪ್ರೀತಿಯಿಂದ ಆಶಿಸ್ತೀನಿ. ನಂಗೆ ಗೊತ್ತಿಲ್ಲ, ನನ್ನ ಯಾವ ಯೂನಿವರ್ಸಿಟಿ ಅಂತಲೂ ಮರ್ತು ಹೋಗಿದೆ ನನಗೆ. ಆ ಯೂನಿವರ್ಸಿಟಿಗೆ 100 ವರ್ಷ ಆದಾಗ 100 ವರ್ಷದ ಯೂನಿವರ್ಸಿಟಿಯಲ್ಲಿ ಪುಸ್ತಕ ತರಬೇಕು ಅಂತ ಡಿಸೈಡ್ ಮಾಡಿದ್ರು. ಯಾರ್ಯಾರ ತರ ಬರ್ಸೋದು? ಆ ಯೂನಿವರ್ಸಿಟಿ ಎಷ್ಟು ಪಾಪ್ಯುಲರ್ ಯೂನಿವರ್ಸಿಟಿ ಅಂತಂದ್ರೆ ಅಲ್ಲಿ ಕಲ್ತವರೆಲ್ಲ ಶ್ರೇಷ್ಠ ಮಟ್ಟದಲ್ಲಿದ್ದಾರೆ. ಅವ್ರ ಹತ್ರ ಪುಸ್ತಕ ಬರ್ಸಿದ್ರೆ ವಾಲ್ಯೂಮ್ ಗಟ್ಲೆ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಹೋದಾಗ ಒದ್ದಾಡಿದ್ರು ಯಾರ ಹತ್ರ ಬರೆಸ್ಬೇಕು, ಯಾರ ಹತ್ರ ಬಿಡಬೇಕು, ಏನ್ ಮಾಡ್ಬೇಕು ಅಂತ. ಫೈನಲಿ ಯು ನೋ ವಾಟ್ ದಟ್, ಇಡೀ ಸೊವಿನಿಯರ್ ತಂದ್ರು, 100th ಇಯರ್ ಸೊವಿನಿಯರ್ ತಂದ್ರಂತೆ. ಅದ್ರಲ್ಲಿ ಒಂದೇ ಪೇಜ್ ಇತ್ತಂತೆ. ಆ ಪೇಜಲ್ಲಿ ಏನ್ ಬರ್ತಿದ್ರು ಅಂದ್ರೆ, ಈ ಯೂನಿವರ್ಸಿಟಿ ಬಗ್ಗೆ ಏನ್ ಹೇಳೋದು, ಈ ಯೂನಿವರ್ಸಿಟಿಯಲ್ಲಿ 100 ವರ್ಷದಲ್ಲಿ ಕಲ್ತ 13 ಜನರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ, ಇಷ್ಟೇ ಹೇಳ್ಬೋದಾಗಿರೋದು ನಾವು ಅಂತ. ಏನ್ ಚಂದ ಕೇಳಕ್ಕೆ, ಅದು ಒಂದು ಯೂನಿವರ್ಸಿಟಿಯ ಗ್ರೇಟ್ನೆಸ್ ಇನ್ನೇನಾಗಬೇಕು ಅಂತ. ಯಾವ್ದಾದ್ರು ಒಂದು ಕಾಲೇಜ್ ಬಹಳ ಗ್ರೇಟ್ ಅನ್ಸ್ಕೊಳ್ಳೋದು ಯಾವಾಗ ಅಂತಂದ್ರೆ, ಅದು 100% ರಿಸಲ್ಟ್ ತಗೊಂಡ್ ಬರೋದು, ಅಫ್ಕೋರ್ಸ್ ಇಟ್ ಇಸ್ ಗ್ರೇಟ್. ಆದ್ರೆ ಇಲ್ಲಿಂದ ಒಂದ್ ಸ್ಟೆಪ್ ಯಾವಾಗ ಹೋಗುತ್ತೆ ಗೊತ್ತಾ? ನಾಡಿಗೆ ಕೊಡುಗೆ ಕೊಡಬಲ್ಲಂತ ಸಾವಿರಾರು ಮಂದಿಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಅಂದಾಗ ಅದೊಂದು ಗ್ರೇಟ್ನೆಸ್ ಅಂತ ಅಂದ್ಕೊಡುತ್ತೆ. ಮತ್ತು ಅದನ್ನು ಕಾಲೇಜ್ ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಕೆಲಸ ನೀವೆಲ್ಲರೂ ಸೇರಿ ಮಾಡಬೇಕಾದಂಥ ಅಗತ್ಯ ಇದೆ. ಹೀಗಾಗಿ ಕನಸು ಕಟ್ಟೋಣ. ಈ ಕನಸಿಗೋಸ್ಕರ ಒಂದು ಆಲೋಚನೆ ರೂಪಿಸೋಣ. ನನಗೊಂದು ಆಸೆ ಇದೆ, ಗೊತ್ತಿಲ್ಲ ನೀವು ಮಾಡ್ತಿರೋ ಇಲ್ಲೋ, ಒಂದು ಪುಟ್ಟ ಗ್ರೂಪ್ ಫಾರ್ಮ್ ಮಾಡಿ. ಈ ಗ್ರೂಪ್ ಏನಾಗಬೇಕು ಅಂದ್ರೆ, ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕವನ್ನ ಟೆಕ್ನಿಕಲಿ ಸೌಂಡ್ ಮಾಡಲಿಕ್ಕೆ ನಾವು ಏನೇನು ಮಾಡಬೇಕು. ಈ ದೇಶಕ್ಕೆ ಒಬ್ಬ ಪ್ರಧಾನಿ ಸಿಕ್ಕಿದ್ದಾನೆ, ಆಫ್ಟರ್ 70 ಇಯರ್ಸ್ ನಮಗೊಬ್ಬ ಅದ್ಭುತವಾದ ಪ್ರಧಾನಿ ಸಿಕ್ಕಿದ್ದಾರೆ, ಒಬ್ಬ ಚಾಯ್ವಾಲ. ಬಹಳ ನಗು ಬರ್ತಿತ್ತು. IIT ಕಲ್ತಂತ ಅರವಿಂದ್ ಕೇಜ್ರಿವಾಲ್ ಈವನ್ ಆನ್ ದಾರಿ ಮಾಡೋಣ. ಯೋಚನೆ ಮಾಡಿ, ಡೆವಲಪ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಕಾರುಗಳನ್ನ ಪ್ರೊಡ್ಯೂಸ್ ಮಾಡಬೇಡಿ ಅಂತ ಹೇಳೋದು ಡೆವಲಪ್ಮೆಂಟ್ ಅಲ್ಲ ಅಂತ. ನೀವು ಕಾರನ್ನು ಎಷ್ಟು ಪ್ರೊಡ್ಯೂಸ್ ಮಾಡ್ತೀರೋ ಮಾಡಿ, ಎಷ್ಟನ್ನ ಬೀದಿಗಿಳಿಸ್ತೀರೋ ಇಳಿಸಿ, ನಾವು ಅದರಿಂದ ಪೊಲ್ಯೂಷನ್ ಆಗದೇ ಇರೋ ತರ ನೋಡ್ಕೊಳ್ತೀವಿ ಅಂತ ಹೇಳೋದು ಡೆವಲಪ್ಮೆಂಟ್ ಅಂತ. ನೀವು ಎಷ್ಟು ಕಾರನ್ನು ಪ್ರೊಡ್ಯೂಸ್ ಮಾಡ್ತೀರೋ ಮಾಡಿ, ಆ ಕಾರಿಗೆ ಪೆಟ್ರೋಲ್ ಇಲ್ಲದೆ ಆ ಕಾರನ್ನ ಬರೀ ಸೋಲಾರ್ ಪವರ್ ಅಲ್ಲಿ ನಡೆಸೋದು ಹೇಗೆ ಅಂತ ನಾವು ಡಿಸೈನ್ ಮಾಡ್ತೀವಿ. ಆ ಡಿಸೈನ್ ಮಾಡಿದ್ರ ಮೂಲಕ ಈ ಕಾರುಗಳು ವರ್ಕ್ ಆಗೋದ್ರ ನೋಡ್ಕೊಳ್ತೀವಿ, ಅದು ಡೆವಲಪ್ಮೆಂಟ್ ಅಂತ. ನಾವು ಹೆಂಗೆ ಡೆವಲಪ್ಮೆಂಟ್ ನಮ್ಮ ಮಾಡೆಲ್ ಅಂತಂದ್ರೆ, ಕಾರನ್ನು ಪ್ರೊಡ್ಯೂಸೇ ಮಾಡಬೇಡಿ. ಒಂದು ಕಾರ್ ಪ್ರೊಡ್ಯೂಸ್ ಆಗಿರೋದ್ರಿಂದ 1000 ಜನರಿಗೆ ಉದ್ಯೋಗ ಸಿಕ್ಕಿದ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನಲ್ಲಿ ಯೋಚನೆ ಮಾಡಲಿಲ್ಲ ಅಂತ. IIT ಅಲ್ಲಿ ಕಲಿತಂತ ಬುದ್ಧಿವಂತ ದೆಹಲಿಯನ್ನ ಲೀಡ್ ಮಾಡಬೇಕಾದ್ರೆ ಕಾರ್ ಪ್ರೊಡಕ್ಷನ್ ನಿಲ್ಸೋಣ ಅಂತ. IIT ಯ ಬುದ್ಧಿವಂತ ಹೇಳ್ತಾರೆ, ಒಂದಿನ ಆನ್ ಗಾಡಿ ಹೋಗ್ಲಿ, ಒಂದಿನ ಈವನ್ ಗಾಡಿ ಹೋಗ್ಲಿ. IIT ಕಲಿತಂತ ಬುದ್ಧಿವಂತ ಹೇಳ್ತಾರೆ, ಒಬ್ಬರು ನನ್ನ ಕಾರ್ ಯೂಸ್ ಮಾಡಿ, ನಾಲ್ಕು ಗಾಡಿ ಅದು ನಾನು ಹೇಳ್ಬೋದು ಅಂತ. ಒಬ್ಬ ಸಾಹಿತ್ಯಕ್ಕೆ ನಾನು ಹೇಳ್ಬೋದು, ಯಾಕೆ ಒಂದು ಕಾರ್ ತಗೊಂಡು ಒಬ್ಬೊಬ್ರು ಹೋಗ್ತೀರಾ, ನೀವು ನಾರ್ಮಲ್ ಆಗಿರಿ. ನೀವು ಒಬ್ಬ ಸಂತರು ಹೇಳ್ಬೇಕಾಗಿರೋ ಮಾತಾಡೋದು, ಒಬ್ಬ ಸೈಂಟ್ ಹೇಳ್ಬೇಕು, ಒಬ್ಬೊಬ್ರಿಗೆ ಒಂದೊಂದು ತಗೊಂಡ್ರೆ ಇದು ಪ್ರಾಪಂಚಿಕತೆ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡಬೇಡಿ ಅಂತ. ಒಬ್ಬ CM ಹೇಳ್ತಾರೆ, ನೀವು ದಿನ ಒಬ್ರು ಆರ್ ಗಾಡಿಯಲ್ಲಿ ಹೋಗಿ, ಒಬ್ರು ಈವನ್ ಗಾಡಿಗೆ ಹೋಗಿ ಅಂತ. ಬಟ್ ಏನೋ ಈ ದೇಶದ ಪ್ರಧಾನಿ ಏನ್ ಹೇಳ್ತಾರೆ, ಈ ದೇಶಕ್ಕೆ ಹೈವೇ ಎಷ್ಟು ಇಂಪಾರ್ಟೆಂಟೋ ಹೈವೇ ಕೂಡ ಅಷ್ಟೇ ಇಂಪಾರ್ಟೆಂಟು. ಮುಂದಿನ 5 ವರ್ಷಗಳಲ್ಲಿ ಭಾರತದಲ್ಲಿ ಎಲ್ಲ ಕಡೆ ಇಂಟರ್ನೆಟ್ ಹೈ ಸ್ಪೀಡ್ ಸಿಗೋ ತರ ನಾವೆಲ್ಲರೂ ಯೋಚನೆ ಮಾಡ್ಬೋದಾ? ಈ ದೇಶದ ಪ್ರಧಾನಮಂತ್ರಿ ಮಾತನಾಡ್ತಾ ಹೇಳ್ತಾರೆ, ನಾವು ಎಷ್ಟು ದಿನ ಅಂತ ಈ ತರ ಪೇ ಮಾಡ್ಕೊಂಡು ಇಂಟರ್ನೆಟ್ ಯೂಸ್ ಮಾಡ್ತಿರ್ತೀವಿ, ನಾವು ಫ್ರೀ ವೈಫೈ ಸಿಗೋ ತರದ ವ್ಯವಸ್ಥೆಗಳನ್ನ ಎಲ್ಲ ಕಡೆ ಮಾಡ್ಬೋದಾ ಅಂತ ಈ ದೇಶದ ಪ್ರಧಾನಿ ಹೈಯೆಸ್ಟ್ ಲೆವೆಲ್ ಯೋಚನೆ ಮಾಡ್ತಿದ್ದಾರೆ. ನಾನು ಯೋಚನೆ ಮಾಡುವ ಕಾಲಕ್ಕೆ, ನಾನು ಕನಸು ಕಟ್ಟುವ ಕಾಲಕ್ಕೆ ಅದಕ್ಕೆ ಪೂರಕವಾದ ಸಂಗತಿಗಳನ್ನು ತೆಗೆದ್ರೆ, ಈ ದೇಶದ ಪ್ರಧಾನಿ ಹೇಳ್ತಾರೆ, ಉಡಾನ್ ಅಂತ ಒಂದು ಯೋಜನೆ ನಮ್ದಿದೆ. ಆ ಉಡಾನ್ ಏನು ಅಂತಂದ್ರೆ, ಉಡೇ ಆಮ್ ಆದ್ಮಿ ಅಂತ. ಸಾಮಾನ್ಯ ವ್ಯಕ್ತಿಯು ಕೂಡ ಆಕಾಶದಲ್ಲಿ ಸಂಚರಿಸುವಂತಾಗಬೇಕು ಅಂತ. ಇನ್ ಎಷ್ಟು ದಿನ 400 ಕಿಲೋಮೀಟರ್ ಬೆಂಗಳೂರು ಮಂಗಳೂರು ಹಿಂಗೆ ಓಡಾಡ್ಬೇಕು ನಾವು. ಚೇಂಜ್ ದ ಟಾಪಿಕ್, ನಾವೇನಾದ್ರೂ ಬೇರೆ ಆಲೋಚನೆ ಮಾಡೋಣ ಅಂತ ಆ ದಿಕ್ಕಲ್ಲಿ ಉಡಾನ್ ಯೋಜನೆಗಳನ್ನು ತಗೊಂಡು ಬರ್ತಾರೆ. ಇವೆಲ್ಲಾ ಕಲ್ಪನೆಗಳನ್ನು ಕಟ್ತಾ ಈ ಇಡೀ ದೇಶವನ್ನ ನಾವು ಅತ್ಯಂತ ವೇಗವಾಗಿ ಮುನ್ನಡೆಸುವಂತ ಚಕ್ರದ ಮೇಲೆ ಕೂರಿಸಬೇಕು ಅಂತ ಆಲೋಚನೆ ಮಾಡ್ತಿರುವಾಗ, ನಾವು 50 ವರ್ಷದ ಹಿಂದೆ ಇದ್ರೆ ಹೀಗೆ ಇರ್ತೀವಿ ಅಂತ. ಭಾರತಕ್ಕೊಂದು ಗತಿ ಬಂದಿದೆ, ಒಂದು ವೇಗ ಬಂದಿದೆ. ಈ ವೇಗದ ಜೊತೆ ನೀವು ಜೋಡಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಹಾಗೆ ಇರ್ತೀರಿ. ಈ ವೇಗಕ್ಕೆ ಜೋಡಿಸ್ಕೊಳ್ಳೋಣ, ಕರ್ನಾಟಕವನ್ನು ವೇಗವಾಗಿ ಮುನ್ನಡೆಯುವಂತೆ ಮಾಡಿ ಕರ್ನಾಟಕದ ಕೀರ್ತಿ ಪತಾಕೆ. ನನಗೆ ಒಂದೇ ಒಂದು ಆಸೆ, ನಂಗೆ ಗೊತ್ತಿಲ್ಲ ಹೆಂಗಾಗತ್ತೋ, ಕರ್ನಾಟಕವನ್ನ ಕಂಪೇರ್ ಮಾಡುವಾಗ ಒರಿಸ್ಸಾಗಿಂತ ಬೆಟರ್ ಅಂತ ಹೇಳ್ಬಾರ್ದು.
ವಿ ಆರ್ ಬೆಟರ್ ದೆನ್ ತೆಲಂಗಾಣ. ಏನು ಖುಷಿ ಹೇಳಬೇಕಾದ್ರೆ, ಕರ್ನಾಟಕವನ್ನ ಕಂಪೇರ್ ಮಾಡಬೇಕಾದಾಗ ನಾವು ಕಂಪೇರ್ ಮಾಡಬೇಕಾಗಿರೋದು ಯಾವುದೋ ಅಮೆರಿಕಾದ ನಗರದೊಂದಿಗೆ ಕಂಪೇರ್ ಮಾಡಬೇಕು, ಆಸ್ಟ್ರೇಲಿಯಾದ ಯಾವುದೋ ನಗರ ಜೊತೆ ಕಂಪೇರ್ ಮಾಡಬೇಕು. ಮಂಗಳೂರು ಇಸ್ ಬೆಟರ್ ದನ್ ಮೆಲ್ಬೋರ್ನ್ ಅಂತ ಹೇಳಬೇಕು. ನಾವು ಮಾಡ್ಲಿಕ್ಕೆ ಸಾಧ್ಯನಾ ಅದನ್ನ? ನಾವು ಯಾವ್ದಾದ್ರು ನಮ್ಮೊಂದು ದಾವಣಗೆರೆಯಲ್ಲಿ ಅದ್ಭುತವಾದ ಗಿರಣಿ ಕಾರ್ಖಾನೆಗಳಿದ್ವು, ಎಲ್ಲ ಮುಚ್ಚೋಯ್ತು. ನೀವು ವಾಪಸ್ ರಿಜುವಿನೇಟ್ ಮಾಡಿ ಅದನ್ನ. ಹೇಗಾಗಬೇಕು ಅಂತಂದ್ರೆ ಮ್ಯಾಂಚೆಸ್ಟರ್ಗಿಂತ ಬೆಸ್ಟ್ ಆಗಿರುವಂತ ಗಿರಣಿ ಕಾರ್ಖಾನೆಗಳು ನಮ್ಮ ಹತ್ರ ಇವೆ ಅಂತ ಹೇಳಲಿಕ್ಕೆ ಸಾಧ್ಯನಾ ಅಂತ ಕಟ್ಟಿ ಕನಸನ್ನ, ಈ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮ ರಾತ್ರಿ ನಿದ್ದೆಗಳು ಹಾಕೋಗ್ಲಿ ಅಂತ. ಹಿಂಗಾಗಿ ನಾನು ಕೇಳ್ಕೊಳ್ತೀನಿ, ಒಂದು ಟೀಮ್ ಮಾಡಿ. ಈ ಟೀಮ್ ಹೇಗಿರಬೇಕು ಅಂತಂದ್ರೆ 5 ವರ್ಷದ ಕರ್ನಾಟಕದ ಪ್ಲಾನ್ ಅಂಡ್ ಡಿಸೈನ್ ಮಾಡಿ ಅಂತ. ಟೆಕ್ನಿಕಲಿ ಕರ್ನಾಟಕವನ್ನು ಎಷ್ಟು ಸೌಂಡ್ ಮಾಡಬಹುದು ಅಂತ, ಆ ಸೌಂಡ್ ಮಾಡಬಹುದಾಗಿರುವಂತ ಪ್ಲಾನ್ ನಲ್ಲಿ ನಮ್ಮ ಪಾರ್ಟ್ ಏನು, ಸರ್ಕಾರದ ಪಾರ್ಟ್ ಏನು ಅಂತ ಸೆಪರೇಟ್ ಮಾಡಿ. ನಮ್ಮ ಪಾರ್ಟ್ ಏನಿದೆಯೋ ಅದನ್ನ ನಾವು ಮಾಡ್ತಾ ಹೋಗೋಣ. ನೆನ್ಪಿಟ್ಕೊಳ್ಳಿ, ಇದರ ಆಧಾರದ ಮೇಲೆ ನೀವು ಏನೇನು ಪ್ರಾಜೆಕ್ಟ್ ಡಿಸೈನ್ ಮಾಡ್ತೀರಾ, ಏನೇನು ಐಡಿಯಾ ಕೊಡ್ತೀರಲ್ಲ, ಇದು ಬರೀ ನಿಮ್ಮ ಆಫೀಸ್ಗಳಲ್ಲಿ ಕೊಳಿತಾ ಬಿದ್ದಿರಲ್ಲ, ಬದಲಿಗೆ ಈ ಪ್ರಾಜೆಕ್ಟು ಭೂಮಿಯ ಮೇಲೆ ಕೆಲಸಕ್ಕೆ ಬರುತ್ತೆ ಅಂತ. ಆವಾಗ ಮಾತ್ರ ಒಬ್ಬ ಇಂಜಿನಿಯರ್ ಕಂಪ್ಲೀಟ್ ಆಗ್ತಾನೆ ಅಂತ. ನೀವು ಕೊಟ್ಟಿರೋ ಪ್ರಾಜೆಕ್ಟು ಭೂಮಿಯ ಮೇಲೆ ಉಪಯೋಗಕ್ಕೆ ಬರಲಿಲ್ಲ ಅಂತಂದ್ರೆ, ನಾಡಿನ ಜನರಿಗೆ ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ತಗೊಂಡೇನ್ ಮಾಡೋದು? ಒಂದು ಐಡಿಯಾ ಉಪಯೋಗಿಸಿ. ಇನ್ನು ಮುಂದೆ ಆಲೋಚನೆ ಮಾಡಿ, ಜನಸಾಮಾನ್ಯರ ಆ ಕಷ್ಟಗಳಿಗೆ ಸ್ಪಂದಿಸುವಂತ ಕಲ್ಪನೆಗಳನ್ನು ತಗೊಂಡು ಬನ್ನಿ. ಮತ್ತು ಮಿತ್ರರೇ, ಈ ಕಲ್ಪನೆಗಳು ನಿಮ್ಮ ತಲೆಯಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಬಿಕಾಸ್ ಇಂಜಿನಿಯರ್ಸ್ ಕ್ಯಾನ್ ಮೂವ್ ದ ವರ್ಲ್ಡ್. ಐ ಬಿಲೀವ್ ಇನ್ ದ ಸ್ಟೇಟ್ಮೆಂಟ್. ಸೊ ನಾವೆಲ್ಲರೂ ಜಗತ್ತನ್ನ ಒಂದು ಗತಿ ಹೆಚ್ಚುವಂತೆ ನೋಡ್ಕೊಳ್ಳೋಣ. ಭಾರತ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಲಿ. ನಾನು ನಿನ್ನೆ ಕೂಡ ಹೇಳ್ಕೊಳ್ತಿದ್ದೆ, ಒಂದೇ ಒಂದು ಕನಸು ಏನು ಅಂತಂದ್ರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳ ಜನರನ್ನು ಕೂರಿಸಿ ಅವ್ರವ್ರ ಫ್ಲಾಗ್ ಅನ್ನ ಅಲ್ಲಿ ಹಾರಾಡಿಸ್ಲಿಕ್ಕೆ ನಿಲ್ಲಿಸಿದ್ರೆ ಜಗತ್ತಿನ ಜನ ಎಲ್ಲ ನಿಂತ್ಕೊಂಡು ಹೇಳಬೇಕು, ಇಂಡಿಯಾ ಫ್ಲಾಗ್ ಮಾತ್ರ ನಮ್ಮ ಲೆವೆಲ್ಗೆ ಇಡಬೇಡಿ, ಸ್ವಲ್ಪ ಎತ್ತರಕ್ಕಿಡಿ, ಅವ್ರ ಲೆವೆಲ್ಲೇ ಬೇರೆ ಅಂತ. ಸಮಯ ಬಹಳ ಹತ್ರ ಬಂದಿದೆ. ನಾನು ತುಂಬಾ ಮೆಚ್ಚುವಂತ, ನಾನು ನನ್ನ ಗುರು ಅಂತ ಸ್ವೀಕರಿಸುವ ಸ್ವಾಮಿ ವಿವೇಕಾನಂದರು ಯಾವಾಗ್ಲೂ ಹೇಳ್ತಿದ್ರು, ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ಲುವಂತ ಕಾಲ ಬಂದು ಹೋಗಿದೆ. ಇನ್ನು ಭಾರತವನ್ನು ತಡೆಯೋ ಶಕ್ತಿ ಯಾರೂ ಇಲ್ಲ. ತಾಯಿ ಭಾರತಿ ತನ್ನ ಸಿಂಹಾಸನವನ್ನ ತಾನೇ ಏರಿ ಕೂತ್ಕೋತಾಳೆ ಅಂತ. ಬಹಳ ದೂರ ಇಲ್ಲ ಅದು. ನನ್ನ ಮತ್ತು ನಿಮ್ಮ ಕಾಲದಲ್ಲಿ ಆಗುತ್ತೆ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲೂ ಇಲ್ಲ, ನಮ್ಮ ಕಾಲದಲ್ಲೇ ಅಂಥದ್ದೊಂದು ವೈಭವವನ್ನು ನೋಡ್ತೀವಿ. ಆ ವೈಭವದ ಪಾರ್ಟ್ ನಾವು ಆಗಿರ್ತೀವೋ ಇಲ್ವೋ ಅನ್ನೋದು ಮುಖ್ಯ ಅಷ್ಟೇ. ಆ ವೈಭವದ ಪಾರ್ಟ್ ಆದ್ರೆ ಏನ್ ಮಜಾ ಗೊತ್ತಾ? ಆ ವೈಭವ ಎಲ್ಲ ಮುಗಿಯುತ್ತಲ್ಲ, ಆ ವೈಭವಕ್ಕೆ ಎತ್ತರಕ್ಕೆ ಏರ್ತೀವಲ್ಲ, ಅವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕೂರಿಸ್ಕೊಂಡು ಕಾಲರ್ ಟೈಟ್ ಮಾಡ್ಕೊಂಡು ನಾನೇ ಗೊತ್ತಾದ್ ಮಾಡಿದ್ದು ಅಂತ ಹೇಳ್ಕೋಬಹುದು ಅಂತ. ಇಲ್ಲ ಹೋದ್ರೆ ಯಾರೋ ಮಾಡಿದ್ರು ಅಂತ ಕತೆ ಹೇಳು, ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳುವಂತ ಆ ಹಂತಕ್ಕೆ ತರಬೇಕು ಅಂತಂದ್ರೆ ನಾವೆಲ್ಲರೂ ಆ ಜವಾಬ್ದಾರಿಯನ್ನ ಸ್ವೀಕರಿಸೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಪ್ರೀತಿಯಿಂದ ಆಲಿಸ್ತಾ, ನಿಮ್ಗೆಲ್ರಿಗೂ ಅಷ್ಟೇ ಪ್ರೀತಿಯಿಂದ ವಂದಿಸ್ತೀನಿ. ಒಂದು ಸಲ ಭಾರತ್ ಮಾತೆ ಜಯಕಾರ ಹೇಳ್ಬೋದಾ? ಉಚ್ಚ ಕಂಠದಲ್ಲಿ, ಸಣ್ಣ ಪುಟ್ಟ ಆಗಬಾರ್ದು. ಸಣ್ಣ ಪುಟ್ಟ ಆಗೋದ್ರೆ ನಿಲ್ಲಿಸ್ಬಿಡ್ತೀನಿ ನಾನು, ಬಟ್ ಜೈಕಾರ ಜೋರಾಗಿ ಹೇಳ್ಬೇಕು ನನ್ನ ಜೊತೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.